ಎಲ್ಲರಿಗೂ ವಂದನೆಗಳು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ, ನೀನು ಪರಲೋಕದಲ್ಲಿ ಇಟ್ಟಿರುವಂತಹ ಕಾರ್ಯವನ್ನು ತಿಳಿದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂತ ಪ್ರತಿಯೊಬ್ಬರನ್ನ ಹೆಸರೆಸರುಗಳಿಂದ ಆಶೀರ್ವದಿಸಿ ದೇವ, ಅವರಿಗೆ ಬರಬೇಕಾಗಿರುವಂತ ಆತ್ಮಿಕವಾದಂತ ಪ್ರತಿಫಲವನ್ನು ಅನುಗ್ರಹಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ದೇವ ಈ ಮಾತುಗಳನ್ನ ಸರಿಯಾದಂತ ರೀತಿಯಲ್ಲಿ ನಾವೆಲ್ಲರೂ ಕಲಿತುಕೊಳ್ಳುವಂತೆ ನಮಗೆ ಸಹಾಯವನ್ನು ಅನುಗ್ರಹಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ತಂದೆ, ಆ ಮಾತುಗಳನ್ನು ತಿಳಿಸಲಿಕ್ಕಿರುವ ನನಗೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಅದನ್ನು ಹೇಳುವಂತೆ ದೇವ, ಯಾವುದೇ ಕಾರಣಕ್ಕೂ ನನ್ನ ನಾಲಿಗೆ ತಪ್ಪಿನ ಮಾತನ್ನು ಮಾತನಾಡದಂತೆ ನನ್ನನ್ನು ಕಾಪಾಡಿ ನಡೆಸು ದೇವರೇ. ನಮ್ಮೆಲ್ಲರನ್ನು ಈ ಮಾತುಗಳು ಸನಾತನ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡು. ಈ ವಿಷಯಗಳಲ್ಲಿ ಕೇಳಿದು ಮರ್ತಪಟ್ಟಂತ ಕಾರ್ಯಗಳನ್ನು ಕೊಡು ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿ ದೇವ ಜನರೇ, ಪರಲೋಕ ಪಟ್ಟಣದ ರಹಸ್ಯಗಳು ಭಾಗ 2 ನಾವು ನೋಡಿಕೊಳ್ಳೋಣ. ನಾವು ಕಳೆದಂತ ಭಾಗದಲ್ಲಿ ಪರಲೋಕದಲ್ಲಿ ಮೋಶೆ ಮಾಡಿದಂತ ಗುಡಾರದಲ್ಲಿರುವಂತ ಕಾರ್ಯಗಳು ಪರಲೋಕದಲ್ಲೂ ಇದಾವೆ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿರುವಂತ ಕಾರ್ಯ. ಇಬ್ರಿಯರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 5ನೇ ವಚನದಲ್ಲಿ ಆಗಿರುವಂತ ಕಾರಣ ಅಲ್ಲಿ ದೇವರು ಮತ್ತೆ ಆ ರೆಫರೆನ್ಸ್ ಅನ್ನು ಓದ್ಕೊಂಡ್ಬಿಟ್ಟು ಮುಂದೆ ಸಾಗಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು ಎಂಬುದಾಗಿದೆ. ಅಂದ್ರೆ ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪ ಎಂಬುದಾಗಿದೆ. ಅಂದ್ರೆ ಪ್ರತಿರೂಪ ಅಂತ ಅಂದ್ರೆ ನಮ್ಮ ಈಗ ನಾವು ಕನ್ನಡ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಮ್ಮ ರೂಪವೇ ಕಾಣುತ್ತೆ. ಅಂದ್ರೆ ನಾವು ನಿಜವಾಗ್ಲೂ ಇದ್ದೀವ ಆ ರೂಪ ಕಾಣಬೇಕು ಅಂತಂದ್ರೆ ನಾವು ನಿಜವಾಗ್ಲೂ ಇದ್ರೇನೆ ಆ ರೂಪ ಕಾಣುತ್ತೆ. ಪ್ರತಿರೂಪ ಅಂದ್ರೆ ಒಂದು ವಾಸ್ತವವಾದಂತ ಅದರ ನಿಜವಾದಂತ ರೂಪ ಇದ್ರೆ ಅದನ್ನ ಇನ್ನೊಂದು ನಮ್ಮ ಪ್ರತಿರೂಪವನ್ನ ಅಂದ್ರೆ ಸುಳ್ಳಾದಂತ ಪ್ರತಿರೂಪವನ್ನ ತೋರಿಸುತ್ತೆ. ನಾವ್ ಈ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಾವು ಕನ್ನಡಿ ಮುಂದೆ ನಿಂತಿರುವಂತ ನಾವು ನಿಜವಾದಂತವ್ರು, ಕನ್ನಡಿಯಲ್ಲಿ ತೋರಿಸುವಂತದ್ದು ನಮ್ಮ ಬಿಂಬ. ಆ ರೀತಿಯಾಗಿ ಅಂದ್ರೆ ಆ ಬಿಂಬ ಎನ್ನುವಂಥದ್ದು ನಮ್ಮ ರೂಪವನ್ನೇ ತೋರಿಸ್ತಾ ಇದೆಯಾ, ನಿಜವಾದ ರೂಪವನ್ನೇ ತೋರಿಸ್ತಾ ಇದೆಯಾ ನಮ್ಮದನ್ನ ನೋಡುವಂತದ್ದಾದ್ರೆ ಹಂಗೆ ತೋರಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ಏನಿದೆ ಅಂತಂದ್ರೆ ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪ ಎಂಬುದಾಗಿದೆ. ಪರಲೋಕದಲ್ಲಿ ದೇವರ ಆಲಯ ಇದೆಯಂತೆ. ಆ ಒಂದು ಆಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವಂತವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನ ಮಾಡಿಸಬೇಕು ಎಂಬ ದೈವೋಕ್ತಿ ಅವನಿಗೆ ಉಂಟಾಯಿತಲ್ಲ. ಅಂದ್ರೆ ಪರಲೋಕದಲ್ಲಿ ಆ ಕಾರ್ಯಗಳು ಇರುವಂತ ಕಾರಣ ಯಜ್ಞವೇದಿ ಆಗಿರ್ಬೋದು, ಗಂಗಾಳ ಆಗಿರ್ಬೋದು, ಪರಿಶುದ್ಧ ಸ್ಥಳ ಆಗಿರ್ಬೋದು, ಮಹಾಪರಿಶುದ್ಧ ಸ್ಥಳ ಆಗಿರ್ಬೋದು. ಇಲ್ಲಿ ಈ 7 ವಸ್ತುಗಳು ಏನು ದೇವರ ಆಲಯದಲ್ಲಿ ನಮ್ಗೆ ಕಾಣುತ್ತೋ ಆ 7 ವಸ್ತುಗಳು ಅಲ್ಲೂ ಕೂಡ ಇರುವಂತ ಕಾರಣವೇ ಅಲ್ಲಿ ದೇವ್ರು ಏನ್ ಮಾಡಿದ್ದಾರೆ, ಇದನ್ನ ತೋರಿಸಿ ಮಾತನಾಡಿದ್ದಾರೆ. ಏನಕ್ಕೆ ತೋರಿಸಿ ಮಾತನಾಡಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮೋಶೆ ಮಾಡುವಂತ ಸಮಯದಲ್ಲಿ ವ್ಯತ್ಯಾಸ ಎನ್ನುವಂಥದ್ದು ನಡಿಬಾರ್ದು. ಯಾಕೆ ಅಂದ್ರೆ ವ್ಯತ್ಯಾಸ ಎನ್ನುವಂಥದ್ದು ನಡೆದ್ರೆ ನಾವೆಲ್ಲರೂ ಒಂದು ದಿನ ಪರಲೋಕಕ್ಕೆ ಹೋಗುವಂತದ್ದಾದ್ರೆ ಅಲ್ಲಿ ಮೋಶೆ ಕಾಲದಲ್ಲಿ ಇದ್ದಂಥದ್ದು ಒಂದು, ನಾವು ಸತ್ಯವೇದದಲ್ಲಿ ಓದಿಕೊಂಡಿರುವಂತದ್ದು ಒಂದು, ಇಲ್ಲಿ ಇರುವಂತದ್ದು ಒಂದು, ಆ ರೀತಿಯಾಗಿ ಆಗೋಗುತ್ತೆ. ಆಗಿರುವಂತ ಕಾರಣ ಇಲ್ಲಿ ದೇವ್ರು ಏನ್ ಮಾಡಿದ್ದಾರೆ, ಖಚಿತವಾಗಿ ಅದನ್ನ ದರ್ಶನದ ಮೂಲಕವಾಗಿ ತೋರಿಸಿ ಮಾತನಾಡಿರುವಂತದ್ದು ನಡೆದಿದೆ. ಈಗ ನಾವು ಕಳೆದ ಭಾಗದಲ್ಲಿ ಇವೆಲ್ಲ ಏನಕ್ಕೋಸ್ಕರ ಪರಲೋಕದಲ್ಲಿ ಇದೆ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿ ಅದನ್ನ ಮುಗಿಸ್ಬಿಟ್ಟು ಈಗ ಒಂದು ಆ ವಿಷಯವನ್ನ ತಿಳಿದುಕೊಳ್ಳೋಣ. ಇವು ಭೂಲೋಕದಲ್ಲಿ ನೋಡುವಾಗ ಯಜ್ಞವನ್ನ ಅರ್ಪಣೆ ಮಾಡೋದಕ್ಕೋಸ್ಕರ ಇದ್ದು, ಗಂಗಾಳದಲ್ಲಿ ಕಾಲುಗಳನ್ನು ತೊಳೆದುಕೊಂಡು ಪರಿಶುದ್ಧ ಸ್ಥಳಕ್ಕೆ ಹೋಗುವಂತದ್ದಿತ್ತು. ಅಲ್ಲಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಯಾಜಕತ್ವ ನಡೆಸುವಂತ ಕಾರ್ಯಗಳೆಲ್ಲವೂ ಇದ್ದು. ಮತ್ತೆ ಪರಲೋಕದಲ್ಲಿ ಇವೆಲ್ಲ ಏನಕ್ಕೋಸ್ಕರ ಇದೆ, ಪರಲೋಕದಲ್ಲೆಲ್ಲ ಇವೆಲ್ಲ ಏನಕ್ಕೋಸ್ಕರ ಬೇಕು ಅಂದ್ರೆ ದೇವ್ರು ಇದರಿಂದ ನಮ್ಗೆ ಏನೋ ತಿಳಿಸ್ಬೇಕು ಅಂದ್ಕೊಂಡಿದ್ದಾನೆ. ಏನೋ ಒಂದನ್ನ ತಿಳಿಸ್ಬೇಕು ಅಂತ ಇರುವಂತ ಕಾರಣವೇ ದೇವ್ರು ಆ ಪರಲೋಕದಲ್ಲಿ ಇರುವಂತ ಕಾರ್ಯವನ್ನ ಬರ್ಸಿದ್ದಾನೆ. ಮತ್ತೆ ಪರಲೋಕದಲ್ಲಿ ಅದನ್ನ ಇಟ್ಟಿದ್ದಾನೆ. ಯಾಕಂದ್ರೆ ದೇವ್ರು ಯಾವುದೇ ಕಾರಣಕ್ಕೂ ಕೂಡ ಯಾವುದೋ ಒಂದು ವ್ಯರ್ಥವಾದಂತ ಕೆಲಸವನ್ನು ಇಲ್ಲ ಏನೋ ಸುಮ್ಮನೆ ಮಾಡುವಂತವನು ದೇವ್ರಲ್ಲ. ಆಗಿರುವಂತ ಕಾರಣ ಏನೋ ತಿಳಿಸ್ಬೇಕು ಅಂದ್ಕೊಂಡಿದ್ದಾನೆ. ಅದನ್ನ ನಾವು ಸ್ಪಷ್ಟವಾಗಿ ಇವತ್ತು ನೋಡಿಕೊಳ್ಳೋಣ. ಅದರಲ್ಲಿರುವಂತ ವಸ್ತುಗಳನ್ನ ನೋಡಿದ್ರೆ ನಮ್ಮ ಒಂದು ಜೀವಿತ ಜ್ಞಾಪಕಕ್ಕೆ ಬರಬೇಕು. ಇದು ದೇವರ ಒಂದು ಸಂಕಲ್ಪ.
ದೇವರ ಒಂದು ಉದ್ದೇಶ ಏನು ನಮಗೆ ಜ್ಞಾಪಕಕ್ಕೆ ಬರಬೇಕು? ನಾವು ಆ ಪರಲೋಕದಲ್ಲಿ ಇರುವಂತ ಆ ಒಂದು ಯಜ್ಞವೇದಿಯನ್ನಾಗಿರ್ಬೋದು, ಗಂಗಾಳವನ್ನಾಗಿರ್ಬೋದು, ಅಲ್ಲಿರುವಂತ ಕಾರ್ಯಗಳನ್ನಾಗಿರ್ಬೋದು, ಆ ವಸ್ತುಗಳನ್ನು ನೋಡಿದಾಗ ನಮ್ಮ ಜೀವಿತ ಜ್ಞಾಪಕಕ್ಕೆ ಬರಬೇಕು ಎನ್ನುವಂತ ಉದ್ದೇಶದಿಂದಲೇನೆ ದೇವರು ಅದನ್ನ ಅಲ್ಲಿ ಇಟ್ಟಿದ್ದಾನೆ. ಅಂದ್ರೆ ಪರಲೋಕದಲ್ಲಿ ಹೀಗೆ ಇದ್ರೆ ಯಾಜಕರು ಮಹಾಪರಿಶುದ್ಧ ಸ್ಥಳಕ್ಕೆ ಯಾವಾಗ ಹೋಗ್ಬೇಕು? ಹೇಗೆ ಹೋಗ್ಬೇಕು? ಒಂದ್ಸರಿ ಆಲೋಚನೆ ಮಾಡಿ. ಇವತ್ತು ಈ ಭೌತಿಕವಾದಂತ ಗುಡಾರದಲ್ಲಿ ಮಾಡ್ತಿದ್ದಾಗ ಸೇವೆಯನ್ನ ಮಾಡ್ತಿದ್ದಂತ ಸಮಯದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಅಂತಂದ್ರೆ ಪ್ರತಿದಿನವೂ ಕೂಡ ಹೋಗಂಗಿಲ್ಲ. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಯಾವತ್ತು ಹೋಗ್ಬೇಕು? ಇಲ್ಲೆಲ್ಲವೂ ಕೂಡ ಕ್ರಮಬದ್ಧವಾಗಿ ನಡಿಬೇಕು. ಕ್ರಮಬದ್ಧವಾಗಿ ಯಾವ ರೀತಿಯಾಗಿ ನಡಿಬೇಕು ಒಂದ್ಸರಿ ಆಲೋಚನೆ ಮಾಡಿ. ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 7ನೇ ವಚನವನ್ನ ಗಮನಿಸಿ. ಜನರೆಲ್ಲರೂ ಕೂಡ ಆ ಒಂದು ಯಜ್ಞವೇದಿಯ ಆಚೆ ಅಂದ್ರೆ ಅಂಗಳ ಎಂಬುದಾಗಿ ಏನ್ ಹೇಳ್ತಿದ್ರು ಅವರೆಲ್ಲ ಆ ಕಡೆ ಇರ್ಬೇಕಾದಂತವ್ರು. ಯಜ್ಞವೇದಿಯ ಬಳಿಗೆ ಬರುವಂತವ್ರಿಗೆ ಆ ಜನಗಳಿಗೆ ಅಧಿಕಾರ ಇತ್ತಂತ ನೋಡುವಾಗ ಇಲ್ಲ. ಯಾಕೆ ಎಂಬುದಾಗಿ ನೋಡಿದ್ರೆ ಒಂದು ಸಾರಿ ಕೆಲವರು ರಾಜರು ಆ ರೀತಿಯಾಗಿ ಮಾಡಿದಾಗ ಏನಾಗ್ಬಿಡುತ್ತೆ, ಕುಷ್ಠ ಹತ್ಬಿಡುತ್ತೆ. ದೇವರ ಕಾರ್ಯಗಳನ್ನ ನಡೆಸೋದಕ್ಕೋಸ್ಕರನ. ಹಾಗಿರುವಂತ ಕಾರಣ ಯಾರಾದ್ರೂ ಹೋಗ್ಬೇಕಾ ಅಲ್ಲಿಗೆ ಅಂತ ನೋಡುವಾಗ ಯಾರು ಕೂಡ ಹೋಗಂಗಿಲ್ಲ. ಅಲ್ಲಿಗೆ ಯಾಜಕರು ಮಾತ್ರವೇ ಹೋಗ್ಬೇಕು. ಈಗ ಮಹಾಪರಿಶುದ್ಧ ಸ್ಥಳಕ್ಕೆ ಯಾವಾಗ ಹೋಗ್ಬೇಕೆಂಬುದಾಗಿದೆ ಅಂದ್ರೆ ವರ್ಷಕ್ಕೆ ಒಂದೇ ಸಾರಿ ಮಹಾಯಾಜಕನು ಮಾತ್ರವೇ ರಕ್ತವನ್ನು ತೆಗೆದುಕೊಂಡು ಹೋಗ್ಬೇಕಂತೆ. ಮಹಾಯಾಜಕನು ಅಂದ್ರೆ ಬೇರೆ ಯಾಜಕರೆಲ್ಲ ಹೋಗಂಗಿಲ್ವ ಅಂತ ನೋಡುವಾಗ ಮಹಾಪರಿಶುದ್ಧ ಸ್ಥಳಕ್ಕೆ ಅಲ್ಲಿಗೆ ಹೋಗಂಗಿಲ್ಲ. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ತಿಳ್ಕೊಳ್ಳದಲೇ ಇದ್ರೆ ಆ ಒಂದು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕಾಗಲ್ವ ಅಂತ ನೋಡುವಾಗ ಹೋಗೋದಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಜೀವಿತ ಏನಕ್ಕೋಸ್ಕರ ಜ್ಞಾಪಕಕ್ಕೆ ಬರ್ಬೇಕು ಎಂಬುದಾಗಿ ನಾನು ಹೇಳ್ದೆ ಅಂದ್ರೆ ಇವೆಲ್ಲವೂ ಕೂಡ ಒಂದು ರೀತಿಯಾಗಿರುವಂತ ಸೀರಿಯಲ್ ಅಂದ್ರೆ ಒಂದು ಪ್ರೊಸೀಜರ್ ರೀತಿಯಲ್ಲಿ ಒಂದು ಕ್ರಮ ಸಂಖ್ಯೆಗೆ ಅನುಸಾರವಾದಂತ ರೀತಿಯಲ್ಲಿ ಅಂದ್ರೆ ಒಂದು ಹಂತ ಹಂತವಾಗಿ ನಾವು ಈ ಕಾರ್ಯಗಳನ್ನ ದಾಟಿಕೊಂಡು ದೇವರ ಬಳಿಗೆ ಸೇರ್ಬೇಕು ಎನ್ನುವಂಥದ್ದನ್ನ ತೋರಿಸುವುದಕ್ಕೋಸ್ಕರವೇ ದೇವರು ಇದನ್ನ ಎಲ್ಲ ಏರ್ಪಾಟನ್ನ ಮಾಡಿದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರಲ್ಲಿ ತೋರಿಸಿರುವಂತದ್ದು ಆ ಒಂದು ಪರಲೋಕದಲ್ಲಿರುವಂತ ಏನೋ ನಿರ್ಮಾಣಗಳನ್ನು ಇಲ್ಲ ಏನೋ ಒಂದು ವಿಚಿತ್ರವಾದಂತ ಕಾರ್ಯಗಳು ಇಲ್ಲಿ ಅಂತ ಹೇಳಿ ಅಂದ್ಕೊಳಕ್ ಹೋಗ್ಬಾರ್ದು. ಯಾಕೆಂದ್ರೆ ನಾವಿವತ್ತೆಲ್ಲಾನು ಕೂಡ ಒಂದು ಲೋಕದಲ್ಲಿ ಈ ಭೂಲೋಕ ಆ ಲೋಕ ಈ ಲೋಕ ಅಂತ ನಾವು ಈ ಭೂಲೋಕ ಸಂಬಂಧಪಟ್ಟಂಗೆ ನಾವ್ ಏನ್ ಅಂದ್ಕೊಂತೀವಿ ಅಂತಂದ್ರೆ ನಾವು ಕೆಲವೊಂದು ಜಾಗಗಳನ್ನ ನೋಡೋದಕ್ಕೋಸ್ಕರ ಹೋಗ್ತಿರ್ತೀವಿ. ಅಲ್ಲಿ ಏನಿರ್ತತೆ ದೊಡ್ಡ ದೊಡ್ಡ ಭವನಗಳಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಏನೋ ಬೆಟ್ಟಗಳಿರ್ಬೋದು, ದೊಡ್ಡ ದೊಡ್ಡ ಸರೋವರಗಳು ಏನೋ ಇರ್ಬೋದು. ಈ ರೀತಿಯಾದಂತದ್ದಲ್ಲ. ಇಲ್ಲಿ ದೇವ್ರು ನಾವು ಬದುಕಬೇಕಾದಂತ ವಿಧಾನವನ್ನ ಇಲ್ಲಿ ಏನ್ ಮಾಡಿದಾನೆ ತೋರಿಸಿದ್ದಾನೆ. ಅಂದ್ರೆ ಯಾವ ಈ ವಸ್ತುಗಳ ಮೂಲಕವಾಗಿ ಪರಲೋಕದಲ್ಲಿ ಈ ವಸ್ತುಗಳನ್ನ ಇಟ್ಟು ಈ ವಸ್ತುಗಳ ಅನುರೂಪವನ್ನೇ ಇಲ್ಲಿ ಭೂಲೋಕದಲ್ಲಿ ಮಾಡಿಸಿ ಮನುಷ್ಯನಿಗೆ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಇದನ್ನೆಲ್ಲವನ್ನ ಸಾಧಿಸಿ ಪರಲೋಕಕ್ಕೆ ಬರ್ಬೇಕು ಎನ್ನುವಂಥದ್ದನ್ನ ದೇವರು ತಿಳಿಸ್ತಾ ಇದ್ದಾನೆ. ಅದ್ ಯಾವ ರೀತಿಯಾಗಿ ಎಂಬುವಂತದ್ದಾದ್ರೆ ನಾವು ಕೆಲವು ಸಾರಿ ನಮಗೆ ಗೊತ್ತಿಲ್ಲದಂತ ಜಾಗಕ್ಕೆ ಹೋಗ್ಬೇಕು. ಈಗಿನ ಒಂದು ಆಧುನಿಕ ತಂತ್ರಜ್ಞಾನದ ಒಂದು ವಿಷಯದಲ್ಲಿ ನೋಡುವಂತದ್ದಾದ್ರೆ ನಾವು ಎಲ್ಲಿಗೂ ಒಂದು ಗೊತ್ತಿಲ್ಲದಂತ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ರೂಟ್ ಮ್ಯಾಪ್ ಎನ್ನುವಂಥದ್ದು ಮೊಬೈಲ್ ಅಲ್ಲಿ ಇದೆ. ಅದನ್ನ ಒಂದು ವೇಳೆ ನಾವು ಆ ಒಂದು ಆ ಒಂದು ಜಾಗದ ಒಂದು ಹೆಸರನ್ನ ಹಾಕ್ಬಿಟ್ಟು ಒಂದ್ ವೇಳೆ ಅದಕ್ಕೆ ಸ್ಟಾರ್ಟ್ ಅಂತ ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿಗೆ. ಅದು ಯಾವುದೇ ಪ್ರಾಂತ್ಯವಾಗಿರ್ಬೋದು ಕರ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿಯಾಗಿ ಇವೆಲ್ಲವೂ ಕೂಡ ಅಂದ್ರೆ ಇವೆಲ್ಲ ಯಾವುವು ಅಂತಂದ್ರೆ ದೇವರ ಆಲಯದಲ್ಲಿದ್ದಂತ ಗಂಗಾಳ ಆಗಿರ್ಬೋದು, ಯಜ್ಞವೇದಿ ಆಗಿರ್ಬೋದು, ಧೂಪಪೀಠ ಆಗಿರ್ಬೋದು, ಆ ಒಂದು ಮೇಜಿನ ರೊಟ್ಟಿಯ ಮೇಜಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೂಟ್ ಮ್ಯಾಪ್ ಇದ್ದಂಗೆ. ಅಂದ್ರೆ ಎಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ, ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೂಟ್ ಮ್ಯಾಪ್ ಇದ್ದಂಗೆ. ಇವೆಲ್ಲವೂ ಕೂಡ ನಾವೇನ್ ಮಾಡ್ಬೇಕು, ದಾಟಿಕೊಂಡೇ ಹೋಗ್ಬೇಕು. ಅಂದ್ರೆ ಇವೆಲ್ಲವನ್ನು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಇವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾ? ಈಗ ನಾವು 1ನೇ ಶತಮಾನದ ಕ್ಷಮಿಸಿ ಆ ಮೋಶೆ ಕಾಲದಲ್ಲಿ ಇದ್ದಂಥವ್ರು ಅವನ್ನ ಕಣ್ಣಾರೆ ಕೆಲವರು ಕಣ್ಣಿನಿಂದ ನೋಡಿದ್ದಾರೆ. ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳವನ್ನು ಕೂಡ ನೋಡಿದ್ದಾನೆ. ಆಮೇಲೆ ಅದರ ಅನಂತರ ಕಾಲದಲ್ಲಿ 1ನೇ ಶತಮಾನದಲ್ಲಿ ನೋಡುವಾಗ ಪೌಲನು ಇವೆಲ್ಲವೂ ಕಾರ್ಯಗಳನ್ನ ಆತನು ಬರೆಸಿದ್ದಾನೆ. ನಮ್ಗಿದು ಗೊತ್ತಿದೆ. ಆದ್ರೆ ಇದನ್ನ ತಿಳ್ಕೊಂಬಿಟ್ಟು ಆ ರೀತಿಯಾಗಿ ಪರಲೋಕಕ್ಕೆ ಹೋಗ್ಬಿಡೋದಕ್ಕ ಖಚಿತವಾಗಿ ಅಲ್ಲ. ಒಂದು ಸಾರಿ ಸರಿಯಾದಂತ ರೀತಿಯಲ್ಲಿ ಗಮನಿಸಬೇಕು. ಇಲ್ಲಿ ಆತನು ಮೋಶೆ ಆವತ್ತನು ಕ್ರಿಸ್ತಪೂರ್ವದಲ್ಲಿ ಬರೆಸಿದಂತ ಕಾರ್ಯವನ್ನ ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಪೌಲನು ಇದನ್ನ ಮತ್ತೆ ಜ್ಞಾಪಿಸಿಕೊಳ್ತಾ ಇದ್ದಾನೆ ಅಂತ ಅಂದ್ರೆ
ಇದು ದೇವರು ಮತ್ತೆ ನಮಗೆ ಜ್ಞಾಪಿಸಿಕೊಟ್ಟು ತನ್ನ ಸಂಕಲ್ಪವನ್ನು ಅದನ್ನು ನೆರವೇರಿಸುವಂತದ್ದ ಕಾರ್ಯದಲ್ಲಿ ಅದನ್ನು ಮುಂದಾಗಿದ್ದಾನೆ. ಅಂದ್ರೆ ಏನು ಅಂತ ಅಂದ್ರೆ, ಇವೆಲ್ಲವುಗಳನ್ನ ಏನೋ ತಿಳ್ಕೊಂಡು ಬಿಟ್ಟು ನೋಡ್ಬಿಟ್ಟು ಪರಲೋಕಕ್ಕೆ ಸೇರ್ಕೋಬಹುದು ಅಂದ್ರೆ ಸುಳ್ಳು. ಇವೆಲ್ಲವನ್ನು ಕೂಡ ಕೈಗೊಂಡು ನಡೆದು ಪರಲೋಕಕ್ಕೆ ಸೇರಿಕೊಳ್ಳೋದಕ್ಕೋಸ್ಕರವೇ. ಅಂದ್ರೆ ಕೈಗೊಂಡು ನಡೆದ್ರೆ ಪರಲೋಕಕ್ಕೆ ಸೇರ್ತೀವ. ಒಂದು ವೇಳೆ ಕೈಗೊಂಡು ನಡೆಯುವಂತದ್ದಾದ್ರೆ ಈ ದೇವದರ್ಶನ ಗುಡರದಲ್ಲಿರುವಂತ ಈ 7 ವಸ್ತುಗಳು ಯಾವ ರೀತಿಯಾಗಿ ನಮಗೆ ಆ ಒಂದು ದೈವ ಜ್ಞಾನವನ್ನ ಬೋಧನೆ ಮಾಡ್ತವೆ? ಯಾವ ರೀತಿಯಾಗಿ ಈ ಒಂದು ಆ, ಈ ಭೂಮಿಯಲ್ಲಿದ್ದಂತ ಭೌತಿಕವಾದಂತ ವಸ್ತುಗಳು ಏನ್ ಪಾಠವನ್ನ ಕಲಿಸುತ್ತೆ? ದೇವರದಿಂದ ಏನ್ ತಿಳ್ಕೋಬೇಕು ಎಂಬುದಾಗಿ ಮನುಷ್ಯನು ನಾನು ಮಾಡಿಸಿರುವಂತ ಮೋಶೆ ಕೈಯಲ್ಲಿ ಮಾಡಿಸಿರುವಂತ ಪೌಲನ ಕೈಯಲ್ಲಿ ಬರೆಸಿರುವಂತ ಈ ಒಂದು ಕಾರ್ಯಗಳನ್ನ ನೋಡಿ ಮನುಷ್ಯನ್ ಏನ್ ತಿಳ್ಕೊಂಡು ಯಾವ ರೀತಿಗೆ ಬದಲಾವಣೆ ಆಗ್ಬೇಕು ಎಂಬುದಾಗಿ ಅಂದ್ಕೊಂಡಿದ್ದಾನೆ. ಒಂದು ಸಾರಿ ಸ್ಪಷ್ಟವಾಗಿ ಈ ಒಂದು ಕಾರ್ಯಗಳನ್ನ ನೋಡಿಕೊಳ್ಳೋಣ. ನಾವು ಅಂದ್ರೆ ದೇವದರ್ಶನ ಗುಡಾರದಲ್ಲಿದ್ದಂತ ಆ ಒಂದು ಕ್ರಮಾನುಸಾರವಾಗಿ ನೋಡ್ಕೊಂಡು ಹೋಗೋಣ. ಯಾವ ರೀತಿಯಾಗಿ ಆ ಒಂದು ಅಲ್ಲಿದ್ದಂತ ವಸ್ತುಗಳು ಮನುಷ್ಯನಿಗೆ ಏನ್ ಪಾಠವನ್ನ ಕಲಿಬೇಕು, ಮನುಷ್ಯನ ಅದನ್ನ ನೋಡಿ ಏನ್ ಪಾಠವನ್ನ ಕಲಿಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ ಎನ್ನುವಂಥದ್ದನ್ನ ಮೊದಲನೇದಾಗಿ ಈ ಬಲಿಪೀಠವನ್ನ ನೋಡಿಕೊಳ್ಳೋಣ. ಯಾಕೆಂದ್ರೆ ಅಲ್ಲಿನೇನೆ ಬಲಿ ಅನ್ನುವಂಥದ್ದು ಸ್ಟಾರ್ಟ್ ಆದ್ಮೇಲೆನೆ ಆ ಒಂದು ಅಂದ್ರೆ ಬಲಿಪೀಠದವನ್ನ ದಾಟಿಕೊಂಡೇನೆ ಅಂದ್ರೆ ಯಜ್ಞವೇದಿ ಎಂಬುದಾಗಿ ಏನ್ ಹೇಳ್ತೀವೋ ಆ ಒಂದು ಯಜ್ಞವೇದಿಯನ್ನ ದಾಟಿಕೊಂಡೇನೆ ಅದು ಅತಿ ಪರಿಶುದ್ಧ ಸ್ಥಳದವರೆಗೂ ಹೋಗುವುದಕ್ಕೆ ಸಾಧ್ಯ ಆಗಿರುವಂತ ಕಾರಣ ಈ ಒಂದು ರೂಟ್ ಮ್ಯಾಪ್ ಏನ್ ತಿಳಿಸುತ್ತೋ ಒಂದ್ಸಾರಿ ಈ ಬಲಿಪೀಠವನ್ನ ನಾವು ಜ್ಞಾಪಕಕ್ಕೆ ತಂದು ನೋಡಿಕೊಳ್ಳುವಂತದ್ದಾದ್ರೆ ಖಚಿತವಾಗಿ ಒಂದು ಮಾತನ್ನ ನಾವು ಬೈಬಲಿಂದ ಓದಿ ತಿಳಿದುಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 36ನೇ ವಚನವನ್ನು ಓದಿ. ಆ ಪೌಲನವರು ಮಾತನಾಡ್ತಿರುವಂತ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಯಜ್ಞವೇದಿ ಎಂಬುದಾಕ್ಷಣಕ್ಕೇನೆ ಬಲಿ, ಈ ಬಲಿಪೀಠ ಏನ್ ಸೂಚಿಸುತ್ತೆ ಅಂತ ಅಂದ್ರೆ ದೇವದರ್ಶನ ಗುಡಾರದಲ್ಲಿ ಬಲಿಯಾಗಿ ಅರ್ಪಣೆ ಮಾಡೋದಕ್ಕೋಸ್ಕರವೇ ಇದ್ದಿದ್ದದು. ಅದರಲ್ಲಿ ಇನ್ನೇನು ಮಾಡೋದಕ್ಕಲ್ಲ. ಅದ್ರಲ್ಲಿ ಏನೋ ತಂದ್ಬಿಟ್ಟು ಆ ಆಜ್ಞಾಮಂಚ ಪೆಟ್ಟಿಗೆನ ಒಳಗಿಡೋದಕ್ಕೋಸ್ಕರವ ಅಲ್ಲ. ಇದೇನಕ್ಕೋಸ್ಕರ ಇತ್ತು? ಬಲಿಗಳನ್ನ ಅರ್ಪಣೆ ಮಾಡುವುದಂತದ್ದೇ ಆ ಒಂದು ಯಜ್ಞವೇದಿ ಅಂದ್ರೆ ಬಲಿಪೀಠದ ಒಂದು ಕೆಲಸ. ದೇವರಲ್ಲಿ ಮೊದಲನೇದಾಗಿ ಬಲಿಪೀಠವನ್ನ ದೇವರಲ್ಲಿ ಇಟ್ಟಿದ್ದಾನೆ ಅಂತ ಅಂದ್ರೆ ಮನುಷ್ಯನು ಇದರಿಂದ ಕಲ್ತ್ಕೋಬೇಕಾಗಿರುವಂತ ವಿಚಾರ ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಇಲ್ಲಿ ಗಮನಿಸಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 36ನೇ ವಚನವನ್ನ, ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಕೊಲೆಗೆ ಗುರಿಯಾಗಿದ್ದೇವೆ ಅಂದ್ರೆ ಏನ್ ಅರ್ಥ? ಪೌಲನನ್ನ ಯಾರೋ ದಿನ ಬಂದು ಆತನನ್ನ ಸ್ವಲ್ಪ ಭಾಗವನ್ನೇ ಕತ್ತರಿಸಿ ಹೋಗ್ತಾ ಇದ್ದಾರೆ ಅಂತಾನ ಅರ್ಥ ಇದು? ನಾವು ಇವತ್ತು ಕೊಲೆ ಎಂಬುದಾಗಿ ಏನ್ ಅರ್ಥ ಮಾಡಿಕೊಂಡಿದೀವಿ ಅಂದ್ರೆ ಒಬ್ಬ ಮನುಷ್ಯನನ್ನ ಕಡ್ದಾಕುವಂತದನ್ನ ಕೊಲೆ ಎಂಬುದಾಗಿ ನಾವು ಅನ್ಸ್ಕೊಂಡಿದೀವಿ. ಪೌಲನನ್ನ ಆ ರೀತಿಯಾಗಿ ಯಾರೋ ಅವನನ್ನ ಕಡ್ದು ಹೋಗ್ತಾ ಇದ್ರ? ಆ ರೀತಿಯಾಗಲ್ಲ. ಅಂದ್ರೆ ಭಯಂಕರವಾದಂತ ರೀತಿಯಲ್ಲಿ ಈತನೇ ಬಲಿಯಾಗಿ ಹೋಗ್ತಾ ಇದ್ದಾನೆ, ಕೊಲೆಗೆ ಗುರಿಯಾಗ್ತಾ ಇದ್ದಾನೆ ಅಂತಂದ್ರೆ ಏನಂದ್ರೆ ಮನುಷ್ಯರು ಭಯಂಕರವಾಗಿ ಇವ್ರನ್ನ ದ್ವೇಷ ಮಾಡ್ತಾ ಇದ್ದಾರೆ. ಆ ದ್ವೇಷದಲ್ಲಿ ಇವ್ರು ನೊಂದೋಗ್ತಾ ಇದ್ದಾನೆ ಪೌಲನು. ಎಷ್ಟೋ ಭಯಂಕರವಾದಂತ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ನೆಮ್ಮದಿನೇ ಇಲ್ಲದಂತ ರೀತಿಯಲ್ಲಿ ಇದೆ. ಆಲೋಚನೆ ಮಾಡಿ, ಈ ಒಂದು ಯಜ್ಞವೇದಿಯಲ್ಲಿ ಸಮರ್ಪಣೆ ಮಾಡುವಂತ ಯಾವುದೇ ಪಶು ಅಲ್ಲಿ ಕತ್ತರಿಸಲ್ಪಡುತ್ತೆ. ಅದು ಕತ್ತರಿಸಲ್ಪಟ್ಟೆ ಏನ್ ಮಾಡುತ್ತೆ? ಆ ಬೆಂಕಿಗೆ ರಕ್ತವನ್ನು ಚೆಲ್ಲುವಂತದ್ದಾಗಿರ್ಬೋದು, ಯಜ್ಞವೇದಿಯ ಕೊಂಬುಗಳಿಗೆ ರಕ್ತವನ್ನು ಸವರುವಂತದ್ದಾಗಿರ್ಬೋದು, ಇವೆಲ್ಲವೂ ನಡೆಯುತ್ತೆ. ಈ ಯಜ್ಞವೇದಿಯನ್ನ ನೋಡಿದ ಕ್ಷಣಕ್ಕೆ ಮನುಷ್ಯನ್ ಏನು ಆಲೋಚನೆ ಮಾಡಬೇಕು? ಬಲಿಯಾಗಬೇಕು ಎನ್ನುವಂಥದನ್ನ ತಿಳಿದುಕೊಳ್ಬೇಕು. ಬಲಿಯನ್ನ ಅರ್ಪಣೆ ಮಾಡೋದಕ್ಕಲ್ಲ ನಾವಿವತ್ತು, ನಾವೇ ಬಲಿಯಾಗುವುದಕ್ಕೆ. ಮನುಷ್ಯನ ಯಜ್ಞವೇದಿಯನ್ನ ನೋಡಿ ಇವತ್ತು ಏನ್ ಅಂದ್ಕೋಬೇಕು? ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯದಲ್ಲಿ ಜ್ಞಾಪಕ ಪಡಿಸುವಂತ ಆ ವಿಚಾರವನ್ನ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಏನಿದೆ? ನಾವು ಆ ಒಂದು ಇದಕ್ಕೆ ಬಲಿಯಾಗಿ ಹೋಗ್ಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಆ ಒಂದು ವಾಕ್ಯವು ತಿಳಿಸುತ್ತೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆ ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 8ನೇ ವಚನವನ್ನು ಒಂದ್ಸರಿ ಗಮನಿಸಿ. 7-8 ಆದರೆ 2ನೇ ಭಾಗಗಳಿಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ, ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲವೆಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ. ಪವಿತ್ರಾತ್ಮನು ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾನಂತೆ. ಇದು ಮಹಾಜ್ಞಾನ, ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ.
ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲವೆಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ. ಅಂದ್ರೆ ಆ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ದೇವದರ್ಶನ ಗುಡಾರವನ್ನು ಮಾಡಿದಂತ ಸಮಯದಲ್ಲಿ ಮೋಶೆ ಕಾಲದಲ್ಲಿ ಯಾರು ಹೋಗಿಲ್ವಾ? ಚರಿತ್ರೆಯನ್ನು ನೋಡ್ಕೊಂಡ್ ಬರುವಂತದ್ದಾದ್ರೆ ಹೋಗಿದ್ದಾರೆ, ರಕ್ತವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಸೇವೆಯನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಈ ರೀತಿಯಾಗಿದೆಲ್ಲ ಪವಿತ್ರಾತ್ಮ ಯಾರು ಹೋಗಿಲ್ಲ ಎಂಬುದಾಗಿ, ಪ್ರಕಟವಾಗಿಲ್ಲ ಎಂಬುದಾಗಿ ಪವಿತ್ರಾತ್ಮನ ತಿಳಿಸ್ತಾ ಇದ್ದಾನಂತೆ. ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲವೆಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ. ಅಂದ್ರೆ ಇಲ್ಲಿ ಆ ಒಂದು ದೇವರ ಸಮಕ್ಷಮಕ್ಕೆ ಹೋಗುವಂತ ಒಂದು ಮಾರ್ಗ ಎನ್ನುವಂಥದ್ದು ಏನಿದೆಯೋ ಅದುವೇ ದೇವದರ್ಶನ ಗುಡಾರದಲ್ಲಿರುವಂತ ವಸ್ತುಗಳು. ಅಂದ್ರೆ ಈ ವಸ್ತುಗಳನ್ನೆಲ್ಲ ದೇವರು ಏನಕ್ಕೋಸ್ಕರ ಇಟ್ಟಿದ್ದಾನೆ? ಆ ಪರಲೋಕಕ್ಕೆ ಹೋಗುವುದಕ್ಕೆ ಮಾರ್ಗಗಳು ಇವು. ಆ ಒಂದು ಮಾರ್ಗ ಎನ್ನುವಂಥದ್ದು ಇವತ್ತಿನವರೆಗೂ ಪ್ರಕಟವಾಗಿಲ್ಲ ಎಂಬುದಾಗಿದೆ. ಅದು ಯಾವಾಗ ಪ್ರಕಟವಾಗಿದೆ? ದೇವರದು ಪವಿತ್ರಾತ್ಮನು ತಿಳಿಸಿದಾಗಲೇ ಪ್ರಕಟವಾಗಿದೆ. ದೇವರಾತ್ಮನು ಇದನ್ನು ತಿಳಿಸಿದಾಗಲೇ ಪ್ರಕಟವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 13:35 ವಚನಕ್ಕನುಸಾರವಾಗಿ ಲೋಕಾದಿಂದ ಮರೆಯಾಗಿದ್ದಂತ ಮರ್ಮಗಳನ್ನು ಹೊರಪಡಿಸುವನೆಂಬುದಾಗಿ ಯೇಸು ಕ್ರಿಸ್ತನು ಯಾವ ಆ ಮಾತನ್ನು ಹೇಳಿ ಆತನು ಎಷ್ಟು ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಸತ್ಯವನ್ನು ಆತನು ಹೊರತುಪಡಿಸಿದನೋ, ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಎಷ್ಟೋ ಗೂಢಾರ್ಥಗಳನ್ನು ಆತನು ಬಿಚ್ಚಿ ಹೇಳಿದ್ದನೋ, ಅದೇ ರೀತಿಯಾಗಿ ಪವಿತ್ರಾತ್ಮನು ಕೂಡ ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಆ ಒಂದು ಪವಿತ್ರಾತ್ಮನು ಬಂದು ಸದಾಕಾಲಕ್ಕೂ ನಮ್ಮ ಜೊತೆಯಲ್ಲಿ ಇದ್ದು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ ಎನ್ನುವಂತ ಕಾರ್ಯಗಳು ಆತನು ಏನ್ ಮಾತನಾಡಿದನು ಕ್ರಿಸ್ತನು, ಆ ಮಾತಿಗೆ ಅನುಸಾರವಾಗಿ ಆತನು ಇವೆಲ್ಲ ಸತ್ಯಗಳನ್ನ ತಿಳಿಸ್ತಾ ಇದ್ದಾನೆ. ಅಂದ್ರೆ ಪವಿತ್ರಾತ್ಮನಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆ ಪರಲೋಕಕ್ಕೆ ಹೋಗುವುದಕ್ಕೆ ಮಾರ್ಗ ಎನ್ನುವಂಥದ್ದು ಇವತ್ತಿನವರೆಗೂ ಪ್ರಕಟವಾಗಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ, ಪ್ರಕಟಪಡಿಸಿದ್ದಾರೆ. ಆದ್ರೆ ನಾವು ಇವತ್ತಿನವರೆಗೂ ಅರ್ಥ ಮಾಡಿಕೊಂಡಿದ್ದು ಅಂತ ನೋಡ್ಬೇಕಿಲ್ಲ. ಅಂದ್ರೆ ಮೋಶೆ ಕಾಲದಲ್ಲಿ ದೇವರದನ್ನ ಮಾಡಿಸಿದ್ದು ಮತ್ತೆ ಪರಲೋಕಕ್ಕೆ ಹೋಗುವುದಕ್ಕ? ಹೌದು, ಪರಲೋಕಕ್ಕೆ ಹೋಗುವುದಕ್ಕೆ ದೇವರ ಒಂದು ಪ್ರಣಾಳಿಕೆಗಳು ಯಾವ ರೀತಿಯಾಗಿದೆ ಒಂದು ಸರಿ ಆಲೋಚನೆ ಮಾಡಿ. ನಾವು ಇವತ್ತಿನವರೆಗೂ ನಾವು ಆಲೋಚನೆ ಮಾಡಿ ತಿಳ್ಕೊಂಡಿರುವಂತದ್ದು ಏನು ಅಂದ್ರೆ, ಮನುಷ್ಯನಲ್ಲಿ ತಪ್ಪನ್ನ ಮಾಡ್ದ, ಆ ತಪ್ಪನ್ನ ಮಾಡಿದ್ದಕ್ಕೋಸ್ಕರ ನನ್ನ ಆ ಅಮಾಯಕವಾದಂತ ಪ್ರಾಣಿ ಪಕ್ಷಿಗಳನ್ನ ತಂದು ಅಲ್ಲಿ ಬಲಿಯಾಗಿ ಅರ್ಪಣೆ ಮಾಡುತ್ತದನ್ನ ಮನುಷ್ಯನ್ ನೋಡಿ ಅದನ್ನ ಮಾನಸಾಂತರ ಪಡ್ಬೇಕು, ಪಾಪವನ್ನ ಬಿಡ್ಬೇಕು, ಅದಕ್ಕೋಸ್ಕರ ದೇವ್ರ ನೇಮಕ ಮಾಡಿದಾನ ಅದನ್ನ ಎಂಬುದಾಗಿ ನಾವು ಇಷ್ಟನ್ನು ಮಾತ್ರವೇ ಭೌತಿಕವಾಗಿ ತಿಳ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀವಿ. ಆದ್ರೆ ದೇವರು ಇಲ್ಲಿ ತಿಳಿಸಿರುವಂತ ಒಂದು ಆತ್ಮಿಕವಾದಂತ ಪರಲೋಕಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನ ಆಲೋಚನೆ ಮಾಡಿ. ಇಲ್ಲಿ ಪವಿತ್ರಾತ್ಮನ ಏನ್ ತಿಳಿಸ್ತಾ ಇದ್ದಾನೆ? ಇವೆಲ್ಲವೂ ಕೂಡ ಪರಲೋಕಕ್ಕೆ ಸೇರುವಂತ ಒಂದು ರೂಟ್ ಮ್ಯಾಪ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಪರಲೋಕಕ್ಕೆ ನೀವು ಇದ್ರಗಳ ಮೂಲಕವಾಗಿನೇ ನೀವು ಹೋಗ್ಬೇಕೆಂಬುದಾಗಿ ಪವಿತ್ರಾತ್ಮನ ತಿಳಿಸಿದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಲಿಪೀಠವನ್ನ ನೋಡುವಂತದ್ದಾದ್ರೆ ಬಲಿಯನ್ನು ಅರ್ಪಣೆ ಮಾಡುವಂತದ್ದು ಅದು. ಈಗ ಮತ್ತೆ ನಾವು ಯಾವ ಬಲಿಯನ್ನು ಅರ್ಪಣೆ ಮಾಡಬೇಕು? ನಾವು ಬಲಿಯನ್ನು ಅರ್ಪಣೆ ಮಾಡುವಂತದ್ದಿಲ್ಲ, ಬಲಿಯನ್ನ ಆಗ್ಬೇಕಾಗಿರುವಂತದ್ದು. ಯಾಕೆಂದ್ರೆ ಇಬ್ರಿಯರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 19ನೇ ವಚನಕ್ಕನುಸಾರವಾಗಿ ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೇ ಇರುವುದರಿಂದ ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಗಿತ್ತು ಎಂಬುದಾಗಿ ಹೇಳಿದೆ. ಅಂದ್ರೆ ಯಾವಾಗ ರದ್ದಾಗಿ ಹೋಗಿದೆ? ಕ್ರಿಸ್ತನು ಯಾವಾಗ ರಕ್ತವನ್ನ ಸುರಿಸಿದ್ನೋ ಆವಾಗಲೇ ಏನಾಗಿದೆ? ಬಲಿಯಾಗಿ ಕ್ಷಮಿಸಿ ಅದು ರದ್ದಾಗಿ ಹೋಗಿದೆ. ಅಂದ್ರೆ ಅಲ್ಲಿನವರೆಗೂ ಕೂಡ ಬಲಿಯನ್ನ ಅರ್ಪಣೆ ಮಾಡಬೇಕು ಅನ್ನುವಂತ ಒಂದು ಕಾರ್ಯ ಇತ್ತು. ಕ್ರಿಸ್ತನ್ ಏನ್ ಮಾಡಿದಾನೆ? ಅವೆಲ್ಲವನ್ನ ಆತನು ನೆರವೇರಿಸಿ ಪರಿಶುದ್ಧನಾಗಿ ಆತನು ಮೊದಲು ಬಲಿಯಾಗಿ ಅದನ್ನ ಬೇರೆ ಮಾಡಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತನು ಬಲಿಯಾಗಿದ್ದಾನೆ. ಅಂದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಬಲಿ ಅರ್ಪಿಸ್ಬೇಕಾಗಿತ್ತು. ಹೊಸ ಒಡಂಬಡಿಕೆ ಕಾಲಕ್ಕೆ ಬಂದಾಗ ನಾವೇ ಬಲಿ ಆಗ್ಬೇಕು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಆ ರೀತಿಯಾಗಿ ಮಾದರಿಯನ್ನು ತೋರಿಸಿ ಆತನ ಪರಲೋಕಕ್ಕೆ ಸೇರಿದ್ದಾನೆ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಈ ರೋಮಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 36ನೇ ವಚನದಲ್ಲಿ ದೇವರು ಅದನ್ನೇ ಏನು ಬರ್ಸಿದನೋ ಗಮನಿಸಿ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನ ಕುಯ್ಯುಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಜನರು ನಮ್ಮನ್ನ ಕುಯ್ಯುಗುರಿಗಳಂತೆ ಎಣಿಸಿದಾರ. ಇವತ್ತಿಗೂ ನೀತಿವಂತರನ್ನ ಯಾವ ರೀತಿಯಾಗಿ ಕುಯ್ಗುರಿಗಳಂತೆ ಕುಯ್ತಾ ಇದ್ದಾರೋ ಲೋಕದಲ್ಲಿರುವಂತ ತೋಳಗಳು, ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ದೇವರ ಹೆಸರನ್ನ ಹೇಳುವಂತವ್ರನ್ನ, ದೇವರ ದಾರಿ ಮಾರ್ಗಗಳಲ್ಲಿ ನಡೆದುಕೊಳ್ಳುವಂತವ್ರನ್ನ ಯಾವ ರೀತಿಯಾಗಿ ಕುಯ್ಗುರಿಗಳಂತೆ ಕುಯ್ತಾ ಇಲ್ವಾ? ಕುಯ್ತಾ ಇದ್ದಾರೆ. ಭಯಂಕರವಾದಂತ ಹಿಂಸೆಗಳು ನಡೀತಾ ಇದೆ. ಅಂದ್ರೆ ಈ ರೀತಿಯಾಗಿ ಬಲಿಯಾಗ್ಬೇಕಾ? ಮನುಷ್ಯನ ಈ ರೀತಿಯಾಗಿ ಮೊದಲು ದೇವರ ರಾಜ್ಯಕ್ಕೆ ಅಂದ್ರೆ ಆ ಪರಲೋಕಕ್ಕೆ ಸೇರೋದಕ್ಕೋಸ್ಕರ ಆತನು ಒಬ್ಬ ಮನುಷ್ಯನು ಅವನ ಪಾಪದಿಂದ ತಿರುಗಿಕೊಂಡ್ರೆ ಮೊದಲು ಬಲಿಯಾಗಿ ಹೋಗ್ಬೇಕಂತೆ. ಅಂದ್ರೆ
ಭಯಂಕರವಾದಂತ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ಬೇಕು ಅಂತಾನೆ ಇದರ ಅರ್ಥ? ಹೌದು. ಯಾವ ರೀತಿಯಾಗಿ ಬಲಿಯಾಗಿ ಹೋಗ್ಬೇಕು? ನಿನ್ನ ತ್ಯಾಗಗಳನ್ನ ಮಾಡಿ, ನಿನ್ನ ಕಷ್ಟಗಳನ್ನ ದೇವರಿಗೋಸ್ಕರ ಅನುಭವಿಸಿ ನೀನು ಬಲಿಯಾಗಿ ಹೋಗ್ಬೇಕು. ದೇವರಿಗೋಸ್ಕರ ಭಯಂಕರ ಪಾಠಗಳನ್ನು ಅನುಭವಿಸಿ ಬಲಿಯಾಗಿ ಹೋಗ್ಬೇಕು. ಪೌಲನ್ ಏನ್ ಮಾಡಿದಾನೆ? ಭಯಂಕರ ರೀತಿಯಲ್ಲಿ ಹಿಂಸೆಗಳನ್ನು ಅನುಭವಿಸಿದಾನೆ. ಆತನು ಎಷ್ಟು ಕಷ್ಟಗಳನ್ನ ಪಟ್ಟಿದ್ದನೋ ಕೊರಿಂಥ ಪುಸ್ತಕದಲ್ಲಿ ಆತನು ಮಾತನಾಡ್ತಾನೆ. ಸಮುದ್ರದಲ್ಲಿ ಇರುವಾಗ ಅಪಾಯಗಳು, ಸ್ವಂತ ಜನರೊಳಗೆ ಇರುವಾಗ ಅಪಾಯಗಳು, ಇಲ್ಲಿ ಸರ್ಕಾರದವರುಗಳಿಂದ ಚಡಿಯೇಟುಗಳು, ಎಂತ ಭಯಂಕರವಾದಂತ ಶ್ರಮೆಗಳಿವು. ಆದ್ರೆ ಈ ರೀತಿಗೆಲ್ಲ ಬಲಿಯಾಗಿ ಹೋಗಿದ್ದಾನ? ಬಲಿಯಾಗಿ ಹೋಗಿದ್ದಾನೆ. ಮತ್ತೆ ಕ್ರಿಸ್ತನ ಬಲಿಯಾಗಿದ್ದಾನೆ, ಬಲಿಯಾಗಿದ್ದಾನೆ. ಅಪೊಸ್ತಲರು ಬಲಿಯಾಗಿದ್ದಾರೆ, ಬಲಿಯಾಗಿದ್ದಾರೆ. ಅದರಂತೆ ನಾವು ಬಲಿಯಾಗ್ಬೇಕಾ? ನಾವು ಬಲಿಯಾಗ್ಬೇಕು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈ ಒಂದು ಸತ್ಯವನ್ನ ತಿಳಿದುಕೊಂಡು ನಾವು ಮೊದಲು ಬಲಿ ಆದ್ರೇನೆ, ದೇವರ ರಾಜ್ಯಕ್ಕೋಸ್ಕರ ನಾವು ಬಲಿ ಆದ್ರೇನೆ ಪರಲೋಕಕ್ಕೆ ಸೇರುವುದಕ್ಕೆ ಸಾಧ್ಯ. ಪರಲೋಕಕ್ಕೆ ಸೇರುವುದಕ್ಕೆ ಅವಾಗ ಮಾತ್ರವೇ ಸಾಧ್ಯ. ಇವತ್ತು ನಮ್ಮ ಪ್ರಾಣವಾಗಿರುವಂತ ಈ ಒಂದು ರಕ್ತವನ್ನ ದೇವರ ರಾಜ್ಯಕ್ಕೋಸ್ಕರ ಬಲಿಯಾಗಿ ಅರ್ಪಿಸ್ಬೇಕು. ಯಾವ ರೀತಿಯಾಗಿ ಬಲಿಯಾಗಿ ಅರ್ಪಿಸ್ಬೇಕು? ನಾವೆಲ್ಲೋ ಕಡಿದ್ಬಿಟ್ಟು ಏನೋ ಯಜ್ಞ ಬಿದ್ದು ರಕ್ತ ಚೆಲ್ಬೇಕಾ? ಅದಲ್ಲ. ಒಂದು ಸಮಯದಲ್ಲಿ ಭೌತಿಕವಾಗಿ ನೋಡುವಾಗ ಪ್ರಾಣಿಯನ್ನ ಕಡಿದು ರಕ್ತವನ್ನ ಭೌತಿಕವಾಗಿನೇ ಚೆಲ್ತಾ ಇದ್ರು ಯಜ್ಞವೇದಿಗೆ. ಆದ್ರೆ ಇವತ್ತು ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ನೋಡುವಾಗ, ನಾವು ಮಾತನಾಡುವಂತ ಪ್ರತಿಯೊಂದು ಮಾತಿಗೂ ಕೂಡ ನಮ್ಮ ದೇಹದಲ್ಲಿ ಬ್ಲಡ್ ಖಾಲಿ ಆಗುತ್ತೆ ಅಂತ ನೋಡಿದ್ರೆ ಇದು ಸೈನ್ಸ್ ಹೇಳಿರುವಂತ ಕಾರ್ಯ ಆಗಿರುವಂತ ಕಾರಣ, ನಾವು ನಮ್ಮ ಮಾತುಗಳನ್ನ, ಅಂದ್ರೆ ಈ ಸೃಷ್ಟಿಕರ್ತನ ಮಾತುಗಳನ್ನ ನಮ್ಮ ಬಾಯ ಮಾತಿನ ಮೂಲಕವಾಗಿ ಹೇಳಿ ನಮ್ಮ ಪ್ರಾಣವನ್ನ ದೇವರಿಗೋಸ್ಕರ ವ್ಯರ್ಥ ಮಾಡುವಂತ, ಅಂದ್ರೆ ನಮ್ಮ ರಕ್ತ ಯಾವಾಗ ನಾವು ಮಾತನಾಡಿದಾಗ ಖಾಲಿ ಆಗುತ್ತೋ, ಈ ಸುವಾರ್ತೆಯನ್ನು ಹೇಳುವಂತ ಸಮಯದಲ್ಲಿ ಆ ಬ್ಲಡ್ ನ ಖಾಲಿ ಮಾಡುವಂತದ್ರ ಮೂಲಕವಾಗಿ ನಮ್ಮ ಪ್ರಾಣ ಬಲಿ ಆಗಬೇಕು ದೇವರಿಗೋಸ್ಕರ ಎನ್ನುವುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಒಂದು ಆರೋಗ್ಯವನ್ನಾಗಿರ್ಬೋದು, ನಮ್ಮ ಒಂದು ದೇವರ ಸೇವೆಯಲ್ಲಿ ಎಲ್ಲವುಗಳನ್ನ ಬಲಿಯಾಗಿ ಅರ್ಪಣೆ ಮಾಡಬೇಕು. ಬಲಿಯಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡ್ಬೇಕು ಎನ್ನುವಂಥದ್ದು ಈ ಒಂದು ಬಲಿಪೀಠ ಎನ್ನುವಂಥದ್ದು ಸೂಚಿಸ್ತಾ ಇದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಅದಕ್ಕೆ ಪೌಲನು 1 ಕೊರಿಂಥ 9:27 ಆತನ ಏನ್ ಮಾತನಾಡ್ತಾ ಇದ್ದಾನೆ ಒಂದ್ಸರಿ ಓದಿ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಅಂದ್ರೆ ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ಎಂಬುದಾಗಿ, ಅಂದ್ರೆ ಈತನು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ, ರಕ್ಷಣೆ ಮಾರ್ಗಕ್ಕೆ ಬರ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ, ದೇವರ ಮಹಾಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ದಾನೆ. ಯಾರನ್ನ ಹೋರಾಟಕ್ಕೆ ಕರಿತಾ ಇದ್ದಾನೆ? ಯಾರನ್ನಾದ್ರೂ ಯುದ್ಧಕ್ಕೆ ಕರಿತಾ ಇದ್ದಾನ? ನೀವು ಕತ್ತಿಗಳನ್ನು ಹಿಡಿದುಕೊಂಡ್ ಬರ್ರಿ ಎಂಬುದಾಗಿ ಹೇಳ್ತಾ ಇದ್ದಾನ? ಇಲ್ಲ. ಅಂದರೆ ಕ್ರೈಸ್ತ ಜೀವಿತ ಎನ್ನುವಂಥದ್ದು ಹೋರಾಟದ ಜೀವಿತವ? ಅದೇ ಈ ಮಾತಿನ ಅರ್ಥ. ಕ್ರೈಸ್ತ ಜೀವಿತ ಎನ್ನುವಂಥದ್ದು ಹೋರಾಟದ ಜೀವಿತ ಆಗಿರುವಂತ ಕಾರಣ ನೀವೇನ್ ಮಾಡ್ಬೇಕು? ಹೋರಾಟಕ್ಕೆ ಬರ್ರಿ ಎಂಬುದಾಗಿ ಅದನ್ನ ಹೇಳ್ತಾ ಇದ್ದೇನೆ. ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ಎಂಬುದಾಗಿ. ಅಂದ್ರೆ ಯಾವ ರೀತಿಯಾಗಿ ಇದು ಹೋರಾಟ? ಅಂದ್ರೆ ದೇವರ ದಾರಿ ಮಾರ್ಗಗಳಲ್ಲಿ ಬಂದ ಕ್ಷಣದಲ್ಲಿ ಭಯಂಕರವಾದ ರೀತಿಯಲ್ಲಿ ಬಲಿಯಾಗುವಂತ ಕಾರ್ಯ ಇರುತ್ತೆ. ಬಲಿಯಾಗುವಂತ ಕಾರ್ಯ, ಭಯಂಕರ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸುವಂತ ಕಾರ್ಯ ಇರುತ್ತೆ. ಶ್ರಮೆಗಳನ್ನು ಅನುಭವಿಸಬೇಕಾಗಿರುವಂತ ಕಾರ್ಯಗಳಿರುತ್ತೆ. ಸ್ವಂತ ಜನರಿಂದ ಆಗಿರ್ಬೋದು, ಬೇರೆ ಜನರಿಂದ ಆಗಿರ್ಬೋದು, ಯಾರಿಂದ ಆಗಿರ್ಬೋದು, ಸತ್ಯವನ್ನೇನೇನೆ ಸುಳ್ಳು ಎಂಬುದಾಗಿ ಭಾವಿಸಿ ಭಯಂಕರ ರೀತಿಯಲ್ಲಿ ಶ್ರಮೆಗಳನ್ನ ಕೊಡುವಂತ ಕ್ರೂರ ಮೃಗರಿದ್ದಾರೆ. ಅಂತವರ ಕೈಯಲ್ಲೆಲ್ಲ ಶ್ರಮೆಗಳನ್ನು ಅನುಭವಿಸ್ಬೇಕಾ? ಬಲಿ ಆಗಬೇಕು ಎನ್ನುವಂಥದ್ದು ಪೌಲನ ಮಾತಿನ ಅರ್ಥ. ಅದನ್ನೇ ನೋಡಿ ಇಲ್ಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನ ಜಜ್ಜಿ ಸ್ವಾಧೀನಪಡಿಸಿಕೊಳ್ತಾ ಇದ್ದೇನೆ. ಅಂದ್ರೆ ಏನು, ಯಾವ ರೀತಿಗೆ ಸ್ವಾಧೀನಪಡಿಸ್ಕೊಂತ ಇದ್ದಾನೆ? ಶರೀರ ಎನ್ನುವಂಥದ್ದು ಶತ್ರು ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಅಂದ್ರೆ ಈ ಶತ್ರುವನ್ನ ಆತನು ಜಜ್ಜಿ ಪಡಿಸ್ಕೊಂಡಿದ್ದಾನೆ. ಇವತ್ತು ಮುಂಜಾನೆ ಎದ್ದು ವಾಕ್ಯವನ್ನ ಕೇಳ್ಬೇಕು ಅಂತಂದ್ರೆ ಅದಾಗಲ್ಲ. ಇವತ್ತು ಮುಂಜಾನೆ ಎದ್ದು ನಾವು ಯಾರಿಗೋಸ್ಕರವೋ, ನಾವು ಸುವಾರ್ತೆ ಸಾರಿರೋರಿಗೋಸ್ಕರವೋ, ಏನೋ ಒಂದು ದೈವ ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂದ್ರೆ ಅದು ಕಷ್ಟ. ಆಗಲ್ಲ. ಮೀಟಿಂಗ್ಗಳಿಗೆ ಹೋಗ್ಬೇಕಂದ್ರೆ ಕಷ್ಟ, ಅಲ್ಲಿ ಕಾಣಿಕೆಗಳನ್ನ ಕೊಡ್ಬೇಕು ಅಂದ್ರೆ ಕಷ್ಟ. ಅಂದ್ರೆ ದೇವರ ರಾಜ್ಯದಿಂದ, ದೇವರಿಂದ ದೂರ ಮಾಡುವಂಥದ್ದು ಈ ಒಂದು ಶರೀರ, ಸೈತಾನನಲ್ಲ. ಶರೀರ ಎಂಬುದಾಗಿ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆಗಿರುವಂತ ಕಾರಣ ಆತನ ಏನ್ ಮಾಡ್ತಾನೆ? ಜಡ್ಜಿನನ್ನು ಸ್ವಾಧೀನ ಮಾಡ್ಕೊಳ್ತೀನಿ ಎಂಬುದಾಗಿ ಆತನ ಮಾತನಾಡ್ತಾ ಇದ್ದಾನೆ. ಮತ್ತೆ ನಾವ್ ಯಾವ ರೀತಿಯಾಗಿ ಸ್ವಾಧೀನ ಮಾಡಿಕೊಳ್ಬೇಕು? ಯಾವ ರೀತಿಯಾಗಿ ಮಾಡ್ಕೋಬೇಕು? ದೇವರ ಕೆಲಸ ನೀವು ಇರುವಂತ ಸಮಯದಲ್ಲಿ, ದೇವರ ಒಂದು ರಾಜ್ಯದಲ್ಲಿ ಏನೋ ಒಂದು ದೇವರಿಗೋಸ್ಕರ ಮಾಡುವಂತ ಕೆಲಸಗಳು ಯಾವಾಗಿರುತ್ತೋ ಆ ಒಂದು ಸಮಯದಲ್ಲಿ ಶರೀರ ಎನ್ನುವಂಥದ್ದು ಕೇಳ್ದಲ್ಲಿದ್ರು ಇದ್ರು ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಒಳಪಡಿಸಿಕೊಂಡು ಆ ಹತೋಟಿಯನ್ನು ಮಾಡಿ, ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಿ, ನಾವು ಹೇಳಿದಂತ ರೀತಿಯಲ್ಲಿ ನೀತಿಗೆ ಸಾಧನವನ್ನಾಗಿ ಶರೀರವನ್ನ ಬಳಸಬೇಕು ಎನ್ನುವಂಥದ್ದು ನನ್ನ ಒಂದು ಮಾತಿನ ಅರ್ಥ. ಅದನ್ನ ಸ್ಪಷ್ಟವಾಗಿ ನೀವಿಲ್ಲಿ ಅರ್ಥ ಮಾಡಿಕೊಳ್ಬೇಕು.
ಮತ್ತೆ ಅದಕ್ಕೆ ಪೌಲನಲ್ಲಿ ಅದನ್ನ ಮಾತಾಡ್ತಾನೆ. ಮತ್ತೆ ಅವಶ್ಯಕತೆಗಳನ್ನ ನಾವು ಇವತ್ತು ಒಂದ್ ವೇಳೆ ನಮ್ಮ ಅವಶ್ಯಕತೆಗಳನ್ನ ಬಿಟ್ಟು ಏನೋ ನಮ್ಗೆ ಮನುಷ್ಯನ ಆಸೆಗೆ ಕೊನೆ ಇಲ್ಲ ಎಂಬುದಾಗಿ ಕೆಲವೊಂದು ಲೋಕರೂಢಿಯ ಮಾತು, ಅದು ಎಷ್ಟು ನಿಜವೋ ಅದು ನಿಜವೇ ಆಗಿರುವಂತ ಕಾರಣ ಇವತ್ತು ನಾವು ಏನೋ ದೇವರಿಗೋಸ್ಕರ ನಾವು ದುಡಿದಂತ ಸಂಪಾದನೆ ಮಾಡಿದಂತ ಹಣದಲ್ಲಿ ಕೆಲವನ್ನ ತಂದು ನಾವು ದೇವರ ಸೇವೆಗೋಸ್ಕರ ಬಿತ್ತುತ್ತೀವಿ ಅಂತ ಅಂದ್ರೆ ಇದೆಲ್ಲವೂ ಕೂಡ ಬಲಿ. ಅಂದ್ರೆ ಯಾವ ರೀತಿಯಾಗಿ ಬಲಿ? ನಮ್ಮ ಆಸೆಗಳನ್ನ ಸಾಯಿಸಿಕೊಂಡು ನಾವು ನಮ್ಮ ಕೋರಿಕೆಗಳನ್ನ ಎಲ್ಲವನ್ನ ಕೂಡ ನಿರಾಕರಿಸಿ ದೇವರಿಗೋಸ್ಕರ ಬಿತ್ತಬೇಕು. ಆ ಬಿತ್ತುವಂಥದ್ದು ಬಲಿನ? ಬಲಿ ಅಂದ್ರೆ ನಮ್ಮ ಆಸೆಗಳಿಗೋಸ್ಕರ ನಾವು ಒಳಪಡಿಕೊಳ್ಳದೆ ನಮ್ಮ ಆಸೆಗಳನ್ನ ತೆಗೆದುಹಾಕಿ, ನಮ್ಮ ಕೋರಿಕೆಗಳನ್ನ ತೆಗೆದುಹಾಕಿ, ನಮ್ಮ ಐಷಾರಾಮಿ ಜೀವನವನ್ನ ನಾವು ಬಿಟ್ಟು ದೇವರ ರಾಜ್ಯಕ್ಕೋಸ್ಕರ ಬಿತ್ತೀವಿ ಅಂತಂದ್ರೆ ನಾವು ದೇವರ ರಾಜ್ಯಕ್ಕೋಸ್ಕರ ಬಲಿ ಆಗ್ತಾ ಇದ್ದೀವಿ. ಇವತ್ತು ಈ ಮೀಟಿಂಗ್ ಅನ್ನ ಕೇಳಲಿದ್ದಕ್ಕೆ, ನೀವು ಈ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬರು ಕೂಡ ಆ ನಿದ್ರೆಯನ್ನು ತೊರೆದು ನೀವು ದೇವರ ಮಾತುಗಳನ್ನ ಕೇಳ್ಬೇಕು ಅನ್ನುವಂತ ಒಂದು ಒಳ್ಳೆ ಮನಸ್ಸಿನಿಂದ ಸೇರಿ ಬಂದಿದ್ದಾರೆ ಅಂತ ನೀವು ಬಲಿ ಆಗ್ತಾ ಇದ್ದೀರಾ. ಅಂದ್ರೆ ಈ ರೀತಿಯಾಗಿ ಬಲಿ ಆಗ್ಬೇಕು. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಆ ಒಂದು ದೇವದರ್ಶನ ಗುಡಾರದಲ್ಲಿ ಮೊದಲಿಗೆ ಇರುವಂತದ್ದು ಆ ಒಂದು ಬಲಿಪೀಠ, ಅನಂತರ ಏನಿದೆ ಗಂಗಾಳ ಎಂಬುದಾಗಿ. ಅಂದ್ರೆ ಗಂಗಾಳದಲ್ಲಿ ಏನು ಕೆಲಸ? ಗಂಗಾಳ ಅಂದ್ರೆ ಏನಿತ್ತು? ಅದರಲ್ಲಿ ನೀರಿತ್ತು. ಆ ನೀರಿನಲ್ಲಿ ಏನ್ ಮಾಡ್ಬೇಕು? ಕಾಲಕ್ಕೆ ತೊಳ್ಕೊಳ್ಳೋದಕ್ಕೋಸ್ಕರ ಇತ್ತು. ಇವರು ನೇರವಾಗಿ ಬರ್ತಿದ್ದಂಗೆನೆ ಆ ಒಂದು ಪರಿಶುದ್ಧ ಸ್ಥಳಕ್ಕೆ ಹೋಗ್ಬಿಡಂಗಿರ್ಲಿಲ್ಲ. ಕಾಲು ಕೈನ ತೊಳೆದುಕೊಂಡು ಬಂದು ಹೋಗ್ಬೇಕಾಗಿತ್ತು. ಅಂದ್ರೆ ಮನೆ ಸ್ನಾನ ಮಾಡಿದ್ರೆ ಅದ್ ಲೆಕ್ಕಕ್ಕಿಲ್ಲ. ಆ ರೀತಿಯಾಗಿ ಪರಿಶುದ್ಧನಾಗಿ ನೀಟಾಗಿ ಆತನ ಬಂದ್ರು ಕೂಡ ಇಲ್ಲಿ ತೊಳಿಲೇಬೇಕಾಯ್ತದ್ದು ದೇವರ ಕಾನೂನು ಆಗಿರುವಂತ ಕಾರಣ ಇಲ್ಲಿ ದೇವರ ಗಂಗಾಳವನ್ನು ಸೂಚಿಸಿ ನಮಗೆ ಏನನ್ನ ಹೇಳ್ಬೇಕು ಅಂತ ಕಂಡಿದ್ದಾನೆ, ನಾವು ಏನನ್ನ ತೊಳೆದುಕೊಳ್ಬೇಕು ಎಂಬುದಾಗಿದ್ದಾನೆ. ಒಂದು ಸಾರಿ ಎಫೆಸದವರಿಗೆ 5:27 ವಚನವನ್ನು ಓದಿ. ಅದನ್ನು ಸುಕ್ಕು ಕಳಂಕ ಮುಂತಾದದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು, ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು. ಅಂದ್ರೆ ಸಭೆ ಅನ್ನುವಂಥದ್ದು ಯಾವ ರೀತಿಯಾಗಿ ಇರ್ಬೇಕಂತೆ? ಅಂದ್ರೆ ನಾವು ಯಾವ ರೀತಿಯಾಗಿ ಇರ್ಬೇಕಂತೆ? ಸಭೆ ಅಂದ್ರೆ ಯಾರು? ನಾವೇ. ಮತ್ತೆ ನಾವು ಯಾವ ರೀತಿಯಾಗಿ ಇರ್ಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ಗಮನಿಸಿ, ಪರಿಶುದ್ಧವು. ಯಾಕೆ ಪರಿಶುದ್ಧವು? ದೇವ್ರು ಮೊದಲೇ ಹೇಳ್ಕೊಂಡ್ ಬಂದಿದ್ದಾನೆ. ಯಾಜಕಗಳ 19:2 ಅಲ್ಲಿಂದ ಹೇಳ್ಕೊಂಡ್ ಬಂದಿದ್ದೇನೆ, ನಾನು ಪರಿಶುದ್ಧನಾಗಿದ್ದೀನಿ, ನೀವು ಪರಿಶುದ್ಧರಾಗಿರಿ ಎಂಬುದಾಗಿ. ಆಗಿರುವಂತ ಕಾರಣವೇ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು. ನಿರ್ದೋಷವು ಅಂದ್ರೆ ದೋಷವಿಲ್ಲದೆ ಇರುವಂತ ರೀತಿಯಲ್ಲಿ, ಪರಿಶುದ್ಧವಾಗಿರುವಂತ ರೀತಿಯಲ್ಲಿ, ಮಹಿಮೆಯುಳ್ಳದ್ದಾಗಿರುವಂತ ರೀತಿಯಲ್ಲಿ ಇರಬೇಕು ಎನ್ನುವಂತ ಉದ್ದೇಶದಿಂದ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ ಶುದ್ಧ ಮಾಡಿದನು. ವಾಕ್ಯೋಪದೇಶ ಸಹಿತ ಅಂತಂದ್ರೆ ವಾಕ್ಯದಲ್ಲಿ ಉಪದೇಶ ಮಾಡುವಂತಹ, ವಾಕ್ಯದಲ್ಲಿ ಉಪದೇಶ ಮಾಡುವಂತ ಒಂದು ರೀತಿಯಲ್ಲಿ ದೇವರೇನ್ ಮಾಡಿದಾನೆ, ಆ ಒಂದು ಜಲಸ್ನಾನ ಎನ್ನುವಂಥದ್ದನ್ನ ಮಾಡಿಸಿದಾನಂತೆ. ಅಂದ್ರೆ ಏನಕ್ಕೋಸ್ಕರ ಇದನ್ನ ಮಾಡಿಸಿದಾನೆ? ಒಬ್ಬ ಮನುಷ್ಯನು ದೇವರ ರಾಜ್ಯದಲ್ಲಿ ಬಂದಾಗ ಮೊದಲು ಬಲಿಯಾಗಿ ಅನಂತರ ಆತನ ಏನ್ ಮಾಡ್ಬೇಕು? ವಾಕ್ಯದಲ್ಲಿ ಆತನು ಪ್ಯೂರ್ ಆಗಿ ಹೋಗ್ಬೇಕಂದ್ರೆ ಸಂಪೂರ್ಣವಾದಂತ ಜ್ಞಾನವನ್ನು ತಿಳಿದುಕೊಂಡು ಆತನ ಏನ್ ಮಾಡ್ಬೇಕು? ಶುದ್ಧವಾಗಿ ಹೋಗ್ಬೇಕು. ಒಬ್ಬ ಮನುಷ್ಯನು ಆ ಒಂದು ದೇಹದ ಒಂದು ಕೊಳೆಯನ್ನು ಹೋಗಲಾಡಿಸಿಕೊಳ್ಳಬೇಕಂದ್ರೆ ನೀಟಾಗಿ ಸ್ನಾನವನ್ನ ಮಾಡ್ಬೇಕು. ಆವಾಗಲೇ ಶಾರೀರಿಕವಾದಂತ ಕೊಳೆ ಹೋಗುತ್ತೆ. ಈಗ ಆತ್ಮಿಕವಾದಂತ ರೀತಿಯಲ್ಲಿ ನಾವು ಪರಿಶುದ್ಧರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇವರ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ಜಲಸ್ನಾನವನ್ನು ಮಾಡಿಸಿಕೊಳ್ಳಬೇಕಂತೆ. ಅಂದ್ರೆ ದೇವ್ರ ಜಲಸ್ನಾನವನ್ನು ಮಾಡಿಸಿದ್ದಾನೆ ಎನ್ನುವಂಥದ್ದು ದೇವ್ರೇ ಇಲ್ಲಿ ಸ್ಪಷ್ಟವಾಗಿ ಆತನ ತಿಳಿಸ್ತಾ ಇದ್ದಾನೆ. ಅಂದ್ರೆ ವಾಕ್ಯದಲ್ಲಿ ತೊಳೆದುಕೊಳ್ಬೇಕು ಎನ್ನುವಂಥದ್ದನ್ನ ತಿಳ್ಕೋಬೇಕು. ಅದಕ್ಕೋಸ್ಕರವೇ ಯೆಶಾಯನ ಗ್ರಂಥ 1:16 ವಚನದಲ್ಲಿ ಏನಿದೆಯೋ ಅದನ್ನು ಗಮನಿಸಿ. ನಿಮ್ಮನ್ನ ತೊಳೆದುಕೊಳ್ಳಿರಿ. ಯಾಕೆ ತೊಳೆದುಕೊಳ್ಬೇಕು? ಅಂದ್ರೆ ಮೈಕೊಳೆಯನ್ನ ದೇವರು ಇಲ್ಲಿ ಮಾತನಾಡ್ತಾ ಇದ್ದಾನ? ಅಲ್ಲ. ನಿಮ್ಮನ್ನ ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನ ತೊಲಗಿಸಿರಿ, ದುರಾಚಾರವನ್ನ ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ದುರಾಚಾರವನ್ನು ಬಿಟ್ಬಿಡ್ರಿ, ಸದಾಚಾರವನ್ನು ಅಭ್ಯಾಸ ಮಾಡ್ರಿ, ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ಅಂತ ಅಂದ್ರೆ ಈ ದುಷ್ಕೃತ್ಯ ಅನ್ನುವಂಥದ್ದು ಶಾರೀರಿಕವಾದಂತ ಕೊಳೆಯ ಅಂತ ನೋಡ್ಬೇಕಲ್ಲ. ಅಂದ್ರೆ ಪಾಪನೇ. ಈ ಪಾಪವನ್ನು ಏನ್ ಮಾಡ್ರಿ? ತೊಳೆದುಕೊಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ
ದೇವದರ್ಶನ ಗುಡಾರದಲ್ಲಿ ಗಂಗಾಳವನ್ನ ಇಟ್ಟಿದ್ದು ದೇವರು ಏನಕ್ಕೋಸ್ಕರ? ಮನುಷ್ಯನು ಆತನ ಒಂದು ಆ ಭಯಂಕರವಾದಂತ ಪಾಪಗಳನ್ನ ತೊಳೆದುಕೊಳ್ಳಬೇಕು ಎನ್ನುವಂಥದ್ದು ದೇವರ ಉದ್ದೇಶವಾಗಿದ್ದಂತ ಕಾರಣವೇ ಆತನೇನ್ ಮಾಡಿದಾನೆ. ಇವತ್ತ ಭೌತಿಕವಾಗಿ ಒಂದು ಸಮಯದಲ್ಲಿ ಅವರು ತೊಳೆದುಕೊಂಡು ಏನ್ ಮಾಡ್ತಾ ಇದ್ರು, ಇದಕ್ಕೆ ಹೋಗ್ತಾ ಇದ್ರು, ಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ರು ಯಾಜಕರುಗಳು. ಈಗ ನಾವೆಲ್ಲರೂ ಯಾಜಕರನ್ನಾಗಿ ದೇವರು ಮಾಡಿದ್ದಾನೆ. ಆ ಯಾಜಕರನ್ನಾಗಿ ಮಾಡಿ ಕ್ಷಮಿಸಿ, 1 ಪೇತ್ರ 2:9 ಪ್ರಕಾರವಾಗಿ ನಾವು ಯಾಜಕರಾಗಿದ್ದೀವಿ. ಕ್ರಿಸ್ತನ ಕಡೆಗೆ ತಿರುಗಿಕೊಂಡಂತವರೆಲ್ಲರೂ ಕೂಡ ನಾವು ಏನ್ ಮಾಡ್ಬೇಕು? ಬಲಿಯಾಗಿ ಹೋಗ್ಬೇಕು. ಅನಂತರ ಏನ್ ಮಾಡ್ಬೇಕು? ಗಂಗಾಳದಲ್ಲಿ ನಾವು ಏನ್ ಮಾಡ್ಬೇಕು? ಚೆನ್ನಾಗಿ ನಾವು ತೊಳೆದುಕೊಳ್ಬೇಕು. ಅಂದ್ರೆ ಚೆನ್ನಾಗಿ ತೊಳೆದುಕೊಳ್ಬೇಕಾ? ಅದಕ್ಕೋಸ್ಕರವೇ ಏನ್ ಮಾಡಿದ್ದಾನೆ? ವಾಕ್ಯೋಪದೇಶ ಸಹಿತವಾದ ಜಲಸ್ಥಾನ ಎಂಬುದಾಗಿ ಇದೆ. ನಾವು ಅದನ್ನ ಮಾಡಿಸ್ಕೊಂಡು ಏನ್ ಮಾಡ್ಬೇಕು? ವಾಕ್ಯದ ಮೂಲಕವಾಗಿ ನಾವು ತೊಳೆದುಕೊಂಡು ಪರಿಶುದ್ಧ ಸ್ಥಳಕ್ಕೆ ಹೋಗುವುದಕ್ಕೆ ಮುಂದಾಗಬೇಕು. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ಒಂದು ಪರಿಶುದ್ಧ ಸ್ಥಳಕ್ಕೆ ಹೋಗುವಂತ ಯೋಗ್ಯತೆ ಬರುತ್ತಾ? ನಾವು ವಾಕ್ಯೋಪದೇಶ ಜಲಸ್ನಾನವನ್ನು ಮಾಡಿಸ್ಕೊಂಡ್ರೆ ಖಚಿತವಾಗಿ ಬರುತ್ತೆ. ಈಗ ನೇರವಾಗಿ ಪರಿಶುದ್ಧ ಸ್ಥಳಕ್ಕೆ ಹೋಗೋಣ. ಆ ಪರಿಶುದ್ಧ ಸ್ಥಳದಲ್ಲಿ ಏನಿದೆ? ಮೊದಲದಾಗಿ ಕಾಣುವಂಥದ್ದೇ ದೀಪಸ್ತಂಭ ಎಂಬುದಾಗಿ ಸ್ಪಷ್ಟವಾಗಿ ಆ ಒಂದು ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯದಲ್ಲಿ ನಮಗೆ ಖಚಿತವಾಗಿ ಕಾಣುತ್ತೆ. ಈ ಒಂದು ದೀಪಸ್ತಂಭ ಅಂದ್ರೆ ಏನು? ಏನಿದೆ ಇದರಲ್ಲಿ ದೀಪ ಹಚ್ಚುವಂಥದ್ದಿದೆ. ಈ ದೀಪ ಎನ್ನುವಂಥದ್ದು ಏನ್ ಮಾಡುತ್ತೆ? ಬೆಳಕನ್ನ ಕೊಡುವಂಥದ್ದು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಬೆಳಕಿನ ವಿಷಯದಲ್ಲಿ ದೇವರು ಏನು ಮಾತನಾಡಿದ್ದಾನೆ? ಅದನ್ನ ಒಂದ್ಸರಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಿಂದ ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಿಂದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಅಂದ್ರೆ ಲೋಕಕ್ಕೆ ನೀವು ಬೆಳಕಾಗಿದ್ದೀರಾ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾನೆ. ಗುಡ್ಡದ ಮೇಲೆ ಕಟ್ಟಿರುವಂತ ಊರು ಮರೆಯಾಗಿರಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ಏನು ಎಂಬುದಾಗಿ ನೋಡುವಂತದ್ದಾದ್ರೆ, ದೇವರ ಸೇವೆಯಲ್ಲಿ ನಾವೆಲ್ಲ ಬೆಳಗಬೇಕಾ ಎನ್ನುವಂಥದ್ದು ಈ ಮಾತಿನ ಅರ್ಥ. ಅಂದ್ರೆ ಬೆಳಗ್ಬೇಕಾ? ಬೆಳಗ್ಲೇಬೇಕು. ಅಂದ್ರೆ ದೇವರ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಬೆಳಗಬೇಕಂತೆ. ಅದಕ್ಕೋಸ್ಕರ ದಾನಿಯೇಲ ಗ್ರಂಥದಲ್ಲಿ ಏನಿದೆ? 12ನೇ ಅಧ್ಯಾಯ 4ನೇ ವಚನದಲ್ಲಿ 3ನೇ ವಚನಗಳನ್ನು ನೋಡುವಂತದ್ದಾದ್ರೆ, ಬಹುಮಂದಿ ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು ಜ್ಯೋತಿರ್ಮಂಡಲಗಳಂತೆ ಯುಗಾಂತರಕ್ಕೂ ಹೊಳೆಯುವರು ಎಂಬುದಾಗಿ ಇದೆ. ಅಂದ್ರೆ ಆ ರೀತಿಗೆ ಹೊಳಿತಾರೆ. ಯಾರನ್ನ ಮಾಡಿದಂತವ್ರು? ಸದ್ಧರ್ಮಿಗಳನ್ನ ಮಾಡಿದಂತವ್ರಂತೆ. ಅದ್ರ ಸದ್ಧರ್ಮಿಗಳನ್ನಾಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಬ್ಬ ಮನುಷ್ಯನನ್ನು ಸದ್ಧರ್ಮಿಯನ್ನಾಗಿ ಮಾಡ್ಬೇಕು ಅಂದ್ರೆ, ಒಬ್ಬ ಮನುಷ್ಯನನ್ನು ನೀತಿವಂತನಾಗಿ ಮಾಡ್ಬೇಕು ಅಂದ್ರೆ, ಒಬ್ಬ ಮನುಷ್ಯನಿಗೆ ಪಾಪದ ಕಡೆಯಿಂದ ತಿರುಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸತ್ಕ್ರಿಯೆಗಳನ್ನ ಮಾಡ್ಬೇಕು. ಸತ್ಕ್ರಿಯೆಗಳು ಯಾವುವು? ಯೋಹಾನ ಸುವಾರ್ತೆ 17ನೇ ವಚನದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ನಿನ್ನ ವಾಕ್ಯವೇ ಸತ್ಯವು. ಅಂದ್ರೆ ಈ ಒಂದು ಸತ್ಯದ ಕಾರ್ಯಗಳನ್ನ ತಿಳಿಸ್ಬೇಕಾ? ದೇವರ ಮಾತುಗಳನ್ನ ತಿಳಿಸ್ಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಮಾತು ನೇರವಾಗಿ ಹೇಳ್ಬೇಕು ಅಂದ್ರೆ ಸುವಾರ್ತೆಯನ್ನ ಸಾರಬೇಕು. ಅಂದ್ರೆ ಈ ಸತ್ಕ್ರಿಯೆಗಳನ್ನ ಮಾಡಿ ಈ ರೀತಿಯಾಗಿ ಬೆಳಗಿದ್ರೆ ಹೊಳೆಯುವ ಜ್ಯೋತಿರ್ಮಂಡಲಗಳಾಗ್ತೀವ? ಹೌದು. ಅಂದ್ರೆ ದೇವರಲ್ಲಿ ಈ ವಸ್ತುಗಳ ಮೂಲಕವಾಗಿ ಯಾವ ಒಂದು ಪಾಠವನ್ನ ದೇವರು ನಮಗೆ ಕಲಿಸ್ತಾ ಇದ್ದಾನೆ ಒಂದ್ಸಾರಿ ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಈ ದೀಪಸ್ತಂಭ ಎನ್ನುವಂಥದ್ದು ಯಾವುದನ್ನು ತಿಳಿಸುತ್ತೆ? ಸತ್ಕ್ರಿಯೆಗಳಲ್ಲಿ ಬೆಳಗಬೇಕು ಎನ್ನುವಂಥದ್ದನ್ನ ದೇವರು ಇಲ್ಲಿ ಈ ಒಂದು ದೀಪಸ್ತಂಭದ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಮತ್ತೆ ಅದಾದ ನಂತರ ಏನಿದೆ? ಮೇಜಿನ ಮೇಲಿರುವಂತ ರೊಟ್ಟಿ, ಅಂದ್ರೆ ರೊಟ್ಟಿಯನ್ನಿಡುವಂತ ಮೇಜು ನಮಗೆ ಕಾಣುತ್ತೆ. ಇದು ಯಾವುದನ್ನ ತಿಳಿಸುತ್ತೆ? ಈ ರೊಟ್ಟಿ ಎನ್ನುವಂಥದ್ದು ಏನನ್ನ ತಿಳಿಸುತ್ತೆ? ಯೇಸು ಕ್ರಿಸ್ತನೇ ಒಂದು ಮಾತನ್ನ ಹೇಳ್ತಾನೆ, ಇದು ನಿಮಗೋಸ್ಕರವಾಗಿ ಮುರಿಯಲ್ಪಡುವ ನನ್ನ ದೇಹ ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನ ಮಾತನಾಡ್ತಿರುವಂತ ಮಾತಿನ ಅರ್ಥವು ಏನು? ಅದನ್ನು ಮುರಿದು ಹೇಳ್ತಾ ಇದ್ದಾನೆ, ಇದು ನಿಮಗೋಸ್ಕರವಾಗಿ ಇರುವಂತ ನನ್ನ ದೇಹ ಎಂಬುದಾಗಿ ಅದನ್ನು ಮುರಿತಾ ಇದ್ದಾನೆ. ಅಂದ್ರೆ ಅದರ ಒಂದು ಸಂದೇಶ ಏನು ಅಂತ ಅಂದ್ರೆ, ನಮ್ಮ ಶರೀರ ಎನ್ನುವಂಥದ್ದು ದೇವರ ಒಂದು ಸೇವೆಯಲ್ಲಿ ಜಜ್ಜಲ್ಪಡಬೇಕು ಎನ್ನುವಂಥದ್ದು. ಚೆನ್ನಾಗಿ ಗಮನಿಸಿ. ಶರೀರವನ್ನ ದಂಡಿಸ್ಬೇಕಾ? ಈ ದೇವರ ಸೇವೆಯಲ್ಲಿ ದಂಡಿಸ್ಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ತಿಳಿದುಕೊಳ್ಬೇಕು. ಅದಕ್ಕೆ ಪೌಲನ್ ಏನ್ ಮಾಡ್ತಾನೆ? ನಾನು ನನ್ನ ಶರೀರವನ್ನ ನಾನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಕ್ರಿಸ್ತನು ಮಾಡಿರುವಂತ ಪ್ರತಿಯೊಂದು ಕೂಡ ಮಾದರಿ.
ಅಂದ್ರೆ ಈ ಮಾದರಿ ಯಾವುದರ ಮೂಲಕವಾಗಿ, ಯಾವುದರ ಒಂದು ಹೋಲಿಕೆಗೆ ಅನುಸಾರವಾಗಿ ಮಾಡಿದ್ದಾನೆ? ಪರಲೋಕದಲ್ಲಿ ಇದ್ದಂತ ಪರಲೋಕದ ಅನುರೂಪವಾಗಿದ್ದಂತ ಭೂಮಿ ಮೇಲಿದ್ದಂತ ದೇವದರ್ಶನ ಗುಡಾರಕ್ಕೆ ಅನುಸಾರವಾಗಿನೇನೆ ದೇವರ ದರ್ಶನ ಗುಡಾರದಲ್ಲಿ ಇದ್ದಂತ ವಸ್ತುಗಳಿಗೆ ಅನುಸಾರವಾಗಿ ಯೇಸು ಕ್ರಿಸ್ತ ಏನ್ ಮಾಡಿದಾನೆ, ಈ ರೀತಿಯಾಗಿ ಎಲ್ಲವನ್ನ ಆತನ ಮಾಡ್ಕೊಂಡ್ ಬಂದಿದ್ದಾನೆ. ಇದನ್ನ ನಾವಿಲ್ಲಿ ಚೆನ್ನಾಗಿ ಗಮನಿಸಬೇಕು. ದೇವರ ಸೇವೆಯಲ್ಲಿ ನಿನ್ನ ಶರೀರವನ್ನ ಜಜ್ಜಬೇಕು ಎನ್ನುವಂಥದ್ದು ಈ ಮಾತಿನ ಅರ್ಥನ ಅಂತ ನೋಡೋ ಖಚಿತವಾಗಿ ಅದೇನೇನೆ. ಮಣ್ಣಿಗೆ ಸೇರುವವರೆಗೂ ಕೂಡ ರೊಟ್ಟಿಯಂತೆ ಮುರಿಯಲ್ಪಡ್ಬೇಕು. ರೊಟ್ಟಿಯಂತೆ ಮುರಿಯಲ್ಪಟ್ಟಿದ್ದೀರಾ ಅಂತ ಅಂದ್ರೆ ಪರಿಶುದ್ಧ ಸ್ಥಳಕ್ಕೆ, ಪರಿಶುದ್ಧ ಸ್ಥಳದಲ್ಲಿ ಇದ್ದೀರಾ ಅಂತ. ಅಂದ್ರೆ ನಾವಿವತ್ತು ದೇವರನ್ನ ನಂಬಿ ಭಯಂಕರ ರೀತಿಯಲ್ಲಿ ಏನೋ ಪಾಡುಗಳನ್ನ ಪಡ್ತಾ ಇದ್ದೀವಿ ಅಂತ ಅಂದ್ರೆ ಪರಿಶುದ್ಧ ಸ್ಥಳದಲ್ಲಿ ಇದ್ದಂತ ರೀತಿಯಲ್ಲಿನೇನೆ, ಪರಿಶುದ್ಧ ಸ್ಥಳದಲ್ಲಿ ನಾವು ಇದ್ದೀವಿ. ಅಂದ್ರೆ ಈ ಮೇಜನ್ನ ದೇವ್ರು ಏನಕ್ಕೋಸ್ಕರ ಇಟ್ಟಿದ್ದಾನೆ? ಅಲ್ಲೇನಾದ್ರು ತಿಂತಾ ಇದ್ನ ದೇವ್ರು? ಭೌತಿಕವಾಗಿ ನೋಡುವಾಗ ಅದನ್ನೇನು ತಿಂತಾ ಇರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅದು ಯಾಜಕರೇ ತಿಂತಾ ಇದ್ರು ಅದನ್ನ. ಯಾಜಕರೇ ಅದನ್ನ ಮಾಡ್ತಾ, ಯಾಜಕರು ಅದನ್ನ ತರ್ತಾ ಇದ್ರು, ದೇವರ ಸಮ್ಮುಖದಲ್ಲಿ ಇಡ್ತಾ ಇದ್ರು, ಸಮರ್ಪಣೆ ಮಾಡ್ತಾ ಇದ್ರು. ಸಮರ್ಪಣೆ ಮಾಡಿದಂತ ಸಮಯದಲ್ಲಿ ಏನ್ ಮಾಡ್ತಾ ಇದ್ರು? ಅದನ್ನ ಅವರೇ ತಿಂತಾ ಇದ್ರು, ದೇವ್ರೇನು ತಿಂತಿರ್ಲಿಲ್ಲ ಅದನ್ನ. ಮತ್ತೆ ದೇವ್ರು ಅವ್ರು ತಿನ್ನೋದಕ್ಕೆ ಇವ್ರಿಗೇನಕ್ಕೆ ಈ ರೀತಿಯಾಗಿ ಮಾಡಿದ್ದಾನೆ? ಒಂದ್ಸರಿ ಆಲೋಚನೆ ಮಾಡಿ. ಈಗ ಯಾಜಕರಿಗೆ ದಶಮ ಭಾಗವನ್ನ ದೇವರು ಹಳೆ ಒಡಂಬಡಿಕೆ ಕಾಲದಲ್ಲಿ ನೇಮಕ ಮಾಡಿದ್ದಾನೆ. ಈ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಆ ರೀತಿಯಾಗಿ ದಶಮ ಭಾಗವನ್ನ ನೇಮಕ ಮಾಡಿರುವಂತ ಸಮಯದಲ್ಲಿ ಅದೆಲ್ಲವೂ ಕೂಡ ಯಾಜಕರಿಗೆ ಅವರ ದಶಮ ಭಾಗದಲ್ಲಿ ಆತರ ಜೀವನ ಮಾಡಿ ಅಂದ್ರೆ ಅವ್ರ ನಿಶ್ಚಿಂತೆಯಿಂದ ದೇವರ ಕೆಲಸದಲ್ಲೇ ಇರಬೇಕು. ಅದಕ್ಕೋಸ್ಕರ ಅವ್ರಿಗೆ ಯಾವ ಕೊರತೆ ಇರಬಾರದು. ಅದಕ್ಕೋಸ್ಕರ ದೇವರು ಇದನ್ನ ಮಾಡಿದ್ದಾನೆ. ಆ ದಶಮ ಭಾಗದಲ್ಲಿ ಇವ್ರು ಜೀವನ ಮಾಡ್ಕೊಂಡ್ಬಿಡ್ತಾರೆ. ಆಗಿರುವಂತ ಕಾರಣ ಈ ಒಂದು ಸಮರ್ಪಣೆ ಮಾಡುವಂತ ರೊಟ್ಟಿಗಳನ್ನ ಏನಕ್ಕೋಸ್ಕರ ಇಡ್ಬೇಕಾಗಿತ್ತು? ಆ ದಶಮ ಭಾಗದಲ್ಲಿ ರೊಟ್ಟಿ ಬೇಕಾ ಮಾಡ್ಕೊಂಡ್ ತಿಂತಾರೆ, ಮಾಂಸ ಬೇಕಾ ತಿಂತಾರೆ, ಇನ್ನೊಂದ ಮತ್ತೊಂದು ಏನ್ ಬೇಕಾದ್ರೂ ಸುಖವಾಗಿ ಇದ್ದಾರೆ. ಇಲ್ಲಿ ನೋಡಿದ್ರೆ ಈ ಯಾಚಕರೇ ಇದನ್ನ ತಿನ್ಬೇಕು, ಇನ್ಯಾರು ಕೂಡ ತಿನ್ನಂಗಿಲ್ಲ ಎಂಬುದಾಗಿ ಖಚಿತವಾಗಿ ವಾಕ್ಯಗಳು ಹೇಳುತ್ತೆ. ಆಗಿರುವಂತ ಕಾರಣ ಇದನ್ನ ಏನಕ್ಕೋಸ್ಕರ ಮಾಡ್ತಾರೆ? ಆದ್ರೆ ಯಾಜಕರಿಗೋಸ್ಕರ ಇದನ್ನ ರೊಟ್ಟಿಗಳನ್ನ ಮಾಡೋದು ಅಂತ ನೋಡುವಾಗ ಇಲ್ಲ. ಮತ್ತೆ ದೇವ್ರಿಗೋಸ್ಕರ ಮಾಡದ್ನ? ಅದು ಕೂಡ ಇಲ್ಲ, ದೇವರು ತಿನ್ನಲ್ಲ. ಮತ್ತೆ ಏನಕ್ಕೋಸ್ಕರ? ನಾವು ಮುಂದೆ ಬಲಿಯಾಗುವುದನ್ನು ಸೂಚಿಸುವುದಕ್ಕೋಸ್ಕರವೇ ದೇವರು ಇದನ್ನ ಇಟ್ಟಿದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಮಹಾಪರಿಶುದ್ಧ ಸ್ಥಳಕ್ಕೆ ಇಲ್ಲಿ ಓಡೋಣ. ಅಂದ್ರೆ ಈ ಒಂದು ಯೇಸು ಕ್ರಿಸ್ತನ ರೀತಿಯಲ್ಲಿ ನಾವು ಆತನು ಹೇಳಿದಂತ ಉಪಮಾನದ ಮೂಲಕವಾಗಿ ನೋಡಿದಾಗ ಯಾವ ರೀತಿಯಾಗಿ ಆತನ ರೊಟ್ಟಿನ ತೆಗೆದುಕೊಂಡು ಮುರಿದು ಹೇಳ್ತಾನೋ, ಇದು ನಿಮಗೋಸ್ಕರ ಬಲಿಯಾಗುವಂತ ನನ್ನ ದೇಹ ಎಂಬುದಾಗಿ. ಅದರ ದೇಹ ಚಿದ್ರ ಆಗಲ್ಪಡ್ತತ, ಮುರಿಯಲ್ಪಡ್ತದ. ನೋಡೋಕೆ ಅವ್ರು ಆ ರೀತಿಯಾಗಿ ಮುರಿಯಲ್ಪಡ್ತದೆ. ನಾವು ಕೂಡ ಆ ರೀತಿಯಾಗಿ ಜಜ್ಜಲ್ಪಡ್ತಾ ಇದೀವಿ, ಮುರಿಯಲ್ಪಡ್ತಾ ಇದೀವಿ ಅಂತ ಅಂದ್ರೆ ಪರಿಶುದ್ಧ ಸ್ಥಳದಲ್ಲಿ ಇದ್ದೀವಿ. ಈಗ ಇದಾದ ನಂತರ ಏನಿದೆ? ಮಹಾಪರಿಶುದ್ಧ ಸ್ಥಳ ಎನ್ನುವಂಥದ್ದಿದೆ. ಈ ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿದೆ? ಚಿನ್ನದ ಧೂಪಾರತಿ ಇದೆ. ಈ ಚಿನ್ನದ ಧೂಪಾರತಿ ಏನಕ್ಕೆ? ಒಂದ್ಸರಿ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 33ನೇ ವಚನವನ್ನು ಓದಿ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತಂತೆ. ಒಬ್ಬ ದೇವದೂತನ ಕೈಯಲ್ಲಿ ಚಿನ್ನದ ಧೂಪಾರತಿ ಇದೆಯಂತೆ. ಆ ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಬಹಳ ಧೂಪವು ಕೊಡಲ್ಪಟ್ಟಿತು. ಅಂದ್ರೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಣೆ ಮಾಡ್ಬೇಕಂತ ಆತನ ಆ ಧೂಪವೇದಿ ಆತನ ಏನ್ ಮಾಡಿದ್ದಾನೆ? ಚಿನ್ನದ ಧೂಪಾರತಿ ಆತನ ಕೈಯಲ್ಲಿದೆ. ಆ ಚಿನ್ನದ ಧೂಪಾರತಿಯನ್ನು ಈತನ ಏನ್ ಮಾಡ್ಬೇಕು? ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಣೆ ಮಾಡೋದಕ್ಕೋಸ್ಕರ ಬಹಳ ಧೂಪ ಕೊಡಲ್ಪಟ್ಟಿದೆಯಂತೆ. ಚೆನ್ನಾಗಿ ಗಮನಿಸಿ. ಅಂದ್ರೆ ಆತನು ಆ ಧೂಪ ಕೊಡಲ್ಪಟ್ಟಿದ್ದಿಲ್ಲ, ಇದನ್ನ ಸಮರ್ಪಣೆ ಮಾಡ್ಬಿಡಂಗಿಲ್ಲ, ಆ ರೀತಿಯಾಗಿ ಮಾಡಂಗಿಲ್ಲ. ಯಾವ್ದ್ರ ಜೊತೆಯಲ್ಲಿ ಮಾಡ್ಬೇಕು? ದೇವಜನರೆಲ್ಲರ ಪ್ರಾರ್ಥನೆ ಜೊತೆಯಲ್ಲಿ. ಅದೇ ಇದೆ ನೋಡಿ, ಇಲ್ಲಿ ಗಮನಿಸಿ. ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಣೆ ಮಾಡುವುದಕ್ಕೋಸ್ಕರ ಇದೆಯಂತೆ. ಅಂದ್ರೆ ದೇವರಿಗೆ ಇಷ್ಟವಾದಂತ ಪ್ರಾರ್ಥನೆಗಳನ್ನ ಮಾಡಬೇಕು ಎನ್ನುವಂಥದ್ದು ಈ ಒಂದು ಚಿನ್ನದ ಧೂಪಾರತಿಯ ಒಂದು ವಿಷಯ. ನಾವಿವತ್ತು ಏನೇನೋ ಭೌತಿಕವಾಗಿ ನಮ್ಗೆ ಏನೇನೋ ಬಾಯಿಗೆ ಬಂದಂತ ರೀತಿಯಲ್ಲಿ ನಾವು ಕೇಳ್ಕೊಳ್ತಾ ಇದೀವಲ್ಲ, ಇದನ್ನ ಕೇಳಂಗಿಲ್ಲ. ಯಾವ ರೀತಿಯಾಗಿ ಕೇಳಬೇಕು? ದೇವರಿಗೆ ಸಮರ್ಪಣೆ ಆಗುವಂತ ರೀತಿಯಲ್ಲಿ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನಕ್ಕನುಸಾರವಾಗಿ ಭಕ್ತಿಹೀನರ ಪ್ರಾರ್ಥನೆಗಳನ್ನ ಕೇಳಲ್ಲ ಎಂಬುದಾಗಿ ಇದೆ. ಮತ್ತೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 21ನೇ ವಚನದಿಂದ ನೋಡ್ಕೊಂಡು ಹೋಗುವಂತದ್ದಾದ್ರೆ ಏನ್ ನೋಡ್ಬೇಕು, ಏನ್ ತೊಡ್ಬೇಕು, ಇವೆಲ್ಲವುಗಳ ವಿಷಯದಲ್ಲಿ ಅಜ್ಞಾನಿಗಳು ತವಕ ಪಡ್ತಾರೆ, ಅಂಥದ್ದು ನೀವು ತವಕ ಪಡ್ಬೇಡ್ರಿ ಎಂಬುದಾಗಿದೆ. ಅಂದ್ರೆ ಇವೆಲ್ಲ ಪ್ರಾರ್ಥನೆ ಮಾಡುವಂತ ದೇವರಿಗೆ ಇಷ್ಟ ಇಲ್ವಾ ಅಂತ ನೋಡೋಕಿಲ್ಲ. ಮತ್ತೆ ದೇವರಿಗೆ ಸಮರ್ಪಣೆ ಆಗುವಂತ ಪ್ರಾರ್ಥನೆಗಳು ಯಾವುವು?
ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ಮಾಡುವಂತ ಪ್ರಾರ್ಥನೆಗಳು ಮಾತ್ರವೇ ದೇವರು ಇಷ್ಟಪಡ್ತಾನೆ. ಆ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದ್ರೆ ಮಾತ್ರವೇ ನಾವು ಏನ್ ಮಾಡ್ತೀವಿ, ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಂತ ರೀತಿಯಲ್ಲಿ, ಅಂದ್ರೆ ನಮ್ಮ ದೇಹ ಎನ್ನುವಂತ ತೆರೆ ಹೋದ್ರೆ ಈ ರೀತಿಯಾಗಿ ದೇವರಿಗೆ ಮೆಚ್ಚುವಂತ ರೀತಿಯಲ್ಲಿ, ದೇವರ ರಾಜ್ಯಕ್ಕೆ ಸಮರ್ಪಣೆ ಆಗುವಂತ ರೀತಿಯಲ್ಲಿ, ದೇವರು ಇಷ್ಟಪಡುವಂತ ರೀತಿಯಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದುಕೊಂಡು ಸತ್ತರೆ, ಅಂದ್ರೆ ಈ ದೇಹ ಎನ್ನುವಂತ ತೆರೆ ಹರಿದೋದ್ರೆ ಪರಲೋಕದಲ್ಲಿ ನಾವು ನಿತ್ಯವೂ ಜೀವಿಸ್ತಂತ ನೋಡುವಾಗ ನಿತ್ಯವೂ ಜೀವಿಸ್ತೀವಿ. ಅಂದ್ರೆ ಚಿನ್ನದ ಧೂಪಾರತಿ ಎನ್ನುವಂಥದ್ದು ಏನ್ ಸೂಚಿಸುತ್ತೆ? ದೇವರ ರಾಜ್ಯ ನೀತಿಗೋಸ್ಕರ ಮಾಡುವಂತ ಪ್ರಾರ್ಥನೆಗಳನ್ನ ನೀವು ಸರಿಯಾದಂತ ರೀತಿಯಲ್ಲಿ ಮಾಡಬೇಕು. ಅಂದ್ರೆ ಲೋಕಕ್ಕೋಸ್ಕರ ಮಾಡಿಕೊಳ್ಳದೆ ನೀತಿಗೆ ಅನುಸಾರವಾಗಿ ನೀವು ಮಾಡಿಕೊಳ್ಳಬೇಕು ಎನ್ನುವಂಥದ್ದು, ಮತ್ತೆ ದೇವರು ಮೆಚ್ಚುವಂತ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡಬೇಕು ಎನ್ನುವಂಥದ್ದು, ದೇವರ ರಾಜ್ಯ ನೀತಿಗೋಸ್ಕರವೇ ಪ್ರಾರ್ಥನೆ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಆ ಒಂದು ಚಿನ್ನದ ಧೂಪಾರತಿಯ ಒಂದು ಸಂದೇಶ. ಚೆನ್ನಾಗಿ ಇದನ್ನ ಗಮನಿಸಬೇಕು. ನಾವು ಬಾಯಿಗೆ ಬಂದಂತ ರೀತಿಯಲ್ಲಿ ನಮ್ಮನ್ನ ಅಲ್ಲಿಗೆ ಸೇರಿಸು, ತಂದೆ ನಮ್ಮನ್ನ ಆ ಕೆಟ್ಟೋಗಿರುವಂತ ಅಮೆರಿಕಕ್ಕೆ ಸೇರಿಸು, ಇದೆಲ್ಲ ನಾವು ಮಾಡ್ಬೇಕಾಗಿರುವಂತದ್ದು. ನಾವು ಮಾಡ್ಬೇಕಾಗಿರುವಂತ ಶ್ರೇಷ್ಠವಾದಂತ ಪ್ರಾರ್ಥನೆಗಳು ದೇವರ ರಾಜ್ಯ ನೀತಿಗೋಸ್ಕರವೇ. ಅದನ್ನ ಸರಿಯಾದಂತ ರೀತಿಯಲ್ಲಿ ಗಮನಿಸಬೇಕು. ಚಿನ್ನದ ಧೂಪಾರತಿ ಆದ್ಮೇಲೆ ಮಹಾಪರಿಶುದ್ಧ ಸ್ಥಳದಲ್ಲಿ ಇನ್ನೇನಿದೆ? ಮಂಜೂಷ ಎನ್ನುವಂಥದ್ದು ಇದೆ. ಈ ಮಂಜೂಷದಲ್ಲಿ ಏನಿದೆ? ದೇವರು ಅಲ್ಲಿಂದಲೇ ಮಾತನಾಡ್ತಾ ಇದ್ರು. ಅಂದ್ರೆ ಅಲ್ಲಿಗೆ ಹೋಗುವಂತದರ ಹಿಂದೆ ಇರುವಂತ ಅರ್ಥ ಏನು ಅಂತ ಹೇಳಿ ನೋಡುವಾಗ ನಿತ್ಯವೂ ಜೀವಿಸುವಂತದ್ದು. ಪರಲೋಕ ಮಂಜುಷ ಎನ್ನುವಂಥದ್ದು ಏನಿದೆ, ಅಲ್ಲಿ ದೇವರಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ. ದೇವರು ಅಲ್ಲಿನೇ ಮಾತಾಡ್ತಾ ಇದ್ರು, ಆ ಕೃಪಾಸನದ ಮೂಲಕವಾಗಿ ಮಾತನಾಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಿದೆ. ಆಗಿರುವಂತ ಕಾರಣ ಇಲ್ಲಿ ದೇವರ ಬಳಿಗೆ ಆ ಮಹಾಪರಿಶುದ್ಧ ಸ್ಥಳದಲ್ಲಿದ್ದಂತ ಆ ಒಂದು ಮಂಜುಷ ಎನ್ನುವಂಥದ್ದು ಏನಿದೆಯೋ ಅಲ್ಲಿ ನೋಡುವಾಗ ದೇವರಿದ್ದಾನೆ ಎನ್ನುವಂಥದ್ದು ಇದೆ ಗೊತ್ತಿದೆ. ಅಲ್ಲಿ ದೇವರಿದ್ದಾನೆ ಅಂತಂದ್ರೆ ದೇವರ ಬಳಿಗೆ ಹೋದ್ರೆ ಏನಾಗುತ್ತೆ? ನಿತ್ಯವೂ ಜೀವಿಸ್ತೀವಿ. ದೇವ್ರ ಹತ್ರ ಹೋದ್ರೆ ನಿತ್ಯವೂ ಜೀವಿಸ್ತೇವೆ. ಈ ಪರಲೋಕಕ್ಕೆ ಹೋದ್ರೆ ನಾವು ನಿತ್ಯವೂ ಜೀವಿಸ್ತೇವೆ ಖಚಿತವಾಗಿ. ಅದೇ ಇಲ್ಲಿ ಮಂಜುಷದ ವಿಷಯದಲ್ಲಿ ದೇವರು ತಿಳಿಸಿರುವಂತದ್ದು. ಅಂದ್ರೆ ದೇಹ ಎನ್ನುವಂತ ತೆರೆ ಯಾವಾಗ ಹರಿದು ಹೋಗ್ತೋ ಆವಾಗ ನಾವು ದೇವರಲ್ಲಿ ಇದ್ದಂತವರಾಗ್ತೀವಿ. ಇದನ್ನ ಸ್ಪಷ್ಟವಾಗಿ ಗಮನಿಸ್ಬೇಕು. ಅಂದ್ರೆ ಬಲಿಪೀಠ ಮೊದಲುಗೊಂಡು ಆ ಒಂದು ಮಂಜೂಷದವರೆಗೆ ದೇವರು ಈ ಒಂದು 7 ವಸ್ತುಗಳ ಮೂಲಕವಾಗಿ ತಿಳಿಸುತ್ತಿರುವಂತ ಗೂಢಾರ್ಥ ಮರ್ಮಗಳನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಒಂದ್ಸರಿ ಕ್ರಮವಾಗಿ ಅದನ್ನ ಹೇಳ್ಬಿಡ್ತೀನಿ. ಬಲಿಪೀಠ ಎನ್ನುವಂಥದ್ದನ್ನ ನೋಡುವಂತದ್ರೆ ಮನುಷ್ಯನು ಬಲಿಯಾಗಿ ಹೋಗ್ಬೇಕು. ಅದನ್ನ ಚೆನ್ನಾಗಿ ಗಮನಿಸಿ. ಗಂಗಾಳವನ್ನ ನೋಡಿಕೊಂಡಾಗ ವಾಕ್ಯದಿಂದನ ತೊಳೆದುಕೊಳ್ಬೇಕು ಎನ್ನುವಂಥದ್ದು. ದೀಪಸ್ತಂಭ ಎನ್ನುವಂಥದ್ದನ್ನು ನೋಡುವಂಥದ್ದಾದ್ರೆ ಪ್ರಜ್ವಲಿಸಬೇಕು. ಅದರ ಸತ್ಕ್ರಿಯೆಗಳನ್ನ ಮಾಡಿ ದೇವರ ಕೆಲಸಗಳಲ್ಲಿ ಸತ್ಕ್ರಿಯೆಗಳನ್ನ ಮಾಡಿ, ಅಂದ್ರೆ ಆ ದೇವರ ಕೆಲಸಗಳನ್ನ ಮಾಡುವಂಥದ್ರಲ್ಲಿ ಬೆಳಗಿದ್ರೆ ಅದೇನಾಗುತ್ತೆ? ಆ ಒಂದು ದೀಪಸ್ತಂಭ ತಿಳಿಸಿಕೊಟ್ಟಂತ ಗೂಢಾರ್ಥ ಮರ್ಮಕ್ಕೆ ಅನುಸಾರವಾಗಿ ನಾವು ಜೀವಿಸ್ದಂಗೆ. ಮತ್ತೆ ಮೇಜ್ ಏನ್ ಮಾಡುತ್ತೆ? ಆ ರೊಟ್ಟಿಯಂತೆ ಮುರಿಯಲ್ಪಡುವುದಕ್ಕೋಸ್ಕರ. ಚಿನ್ನದ ಧೂಪಾರತಿ ಪರಿಶುದ್ಧರ ಪ್ರಾರ್ಥನೆ ಎನ್ನುವಂತ ರೀತಿಯಲ್ಲಿ ಪರಿಶುದ್ಧ ಬಗ್ಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವೆಲ್ಲವನ್ನ ದಾಟಿಕೊಂಡೇ ಆ ಒಂದು ಏನ್ ಮಾಡ್ತೀವಿ, ಆ ಮಂಜುಷದ ಬಳಿಗೆ ಹೋಗ್ಬೇಕಾಗಿರುವಂತದ್ದು ಯಾಜಕನ ಒಂದು ಕರ್ತವ್ಯ. ನಾವೆಲ್ಲರೂ ಯಾಜಕರಾಗಿರುವಂತ ಕಾರಣ ಈ ರೀತಿಯಾಗಿನೇ ಪರಲೋಕ ಪ್ರವೇಶವನ್ನ ಮಾಡಬೇಕು ಎನ್ನುವಂಥದ್ದು ದೇವರು ತಿಳಿಸಿರುವಂತ ಒಂದು ಗೂಢಾರ್ಥ ಮರ್ಮ. ಆದ್ರೆ ಅದು ಪರಲೋಕಕ್ಕೆ ಇವಾಗ ಹೋಗ್ಬೇಕು ಎಂಬುದಾಗಿ ನೋಡುವಂತಂದ್ರೆ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಮೊದಲು ಬಲಿ ಆಗ್ತೀವಿ, ಅನಂತರ ವಾಕ್ಯನುವಂತ ಸ್ನಾನವನ್ನ ಮಾಡಿಕೊಳ್ತೀವಿ, ಆ ಒಳ್ಳೆ ಪ್ರಾರ್ಥನೆಯನ್ನು ಮಾಡ್ಬಿಡ್ತೀವಿ, ಪರಲೋಕಕ್ಕೆ ಸೇರ್ಬಿಡ್ತೀವ? ಹಿಂದೆನೆ ಪರಲೋಕಕ್ಕೆ ಸೇರಲ್ಲ. ಯಾವಾಗ ಸೇರ್ತೀವಿ? ನಾವು ಯಾಜಕನ ವಿಷಯವನ್ನು ನೋಡುವಂತದ್ದಾದ್ರೆ ಆತನು ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ 7ನೇ ವಚನದಲ್ಲಿ ಮಹಾಯಾಜಕನು ವರ್ಷಕ್ಕೆ ಒಂದೇ ಸಾರಿ ಎಂಬುದಾಗಿದೆ. ಮತ್ತೆ ನಾವು ಇವಾಗ ಯಾವ ವರ್ಷಕ್ಕೆ ಒಂದು ಸಾರಿ ಹೋಗ್ತೀವ? ವರ್ಷಕ್ಕೆ ನಾವೆಲ್ಲರೂ ಒಂದು ಸಾರಿ ಹೋಗಲ್ಲ. ಈಗ ನಮಗೆ ಯಾಜಕನ ಯಾರು? ಇಬ್ರಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 1ನೇ ವಚನವನ್ನು ಓದಿ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ. ಅಂದ್ರೆ ಮಹಾಯಾಜಕನ ಯಾರು? ನಾವೆಲ್ಲರೂ ಯಾಜಕರು ಎಂಬುದಾಗಿ 1 ಪೇತ್ರ 2:9 ತಿಳಿಸುತ್ತೆ. ಮತ್ತೆ ಯಾಜಕರು ಮಾತ್ರ ಇದ್ರೆ ಸಾಕಾಗಲ್ಲ, ಮಹಾಯಾಜಕನು ಬೇಕಾ? ಮಹಾಯಾಜಕನು ಬೇಕು. ಆತನೇ ಇಂಪಾರ್ಟೆಂಟ್. ದೇವದರ್ಶನ ಗುಡಾರದಲ್ಲಿ ಮಹಾಯಾಜಕನು ಇಂಪಾರ್ಟೆಂಟ್. ಯಾಜಕರು ಬೇರೆ, ಮಹಾಯಾಜಕರು ಬೇರೆ. ಮಹಾಯಾಜಕನು ಮಾತ್ರವೇ ಏನು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾಗಿರುವಂತವನು. ಯಾಜಕರು ಹೋಗಂಗಿಲ್ಲ. ಯಾಜಕರೆಲ್ಲರೂ ಹೋಗಂಗಿಲ್ಲ. ಮಹಾಯಾಜಕನು ಮಾತ್ರವೇ, ಅವನು ವರ್ಷಕ್ಕೆ ಒಂದೇ ಸಾರಿ ಮಹಾಪರಿಶುದ್ಧ ಸ್ಥಳಕ್ಕೆ ದೇವದರ್ಶನ ಮಂಜುಷ ಏನಿದೆಯೋ ಅಲ್ಲಿಗೆ ಹೋಗ್ಬೇಕಾಗಿರುವಂತದ್ದು. ಚೆನ್ನಾಗಿ ಆಲೋಚನೆ ಮಾಡಿ. ಈಗ ಇಲ್ಲಿ ಏನ್ ಹೇಳುತ್ತೆ? ನಮಗೆ ಮಹಾಯಾಜಕನ ಯಾರು? ಹಿಂದಿನ ಆರೋನನ ಕುಲದಲ್ಲಿ ಇದ್ದಂತವನ ಅಲ್ಲ.
ನಮಗೆ ಮಹಾಯಾಜಕನು ಯಾರು ಎಂಬುದಾಗಿ ಹೇಳುತ್ತೆ ಬೈಬಲು. ಯೇಸು ಕ್ರಿಸ್ತನೇ ಮಹಾಯಾಜಕನು ಇವತ್ತಿಗೆ ಎಂಬುದಾಗಿ ತಿಳಿಸುತ್ತೆ. ನಾವೆಲ್ಲರೂ ಯಾಜಕರು ಆಗಿರುವಂತ ಕಾರಣ ಈ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಯಾರಾದ್ರೂ ಹೋಗಿದಾರ ಅಂತ ನೋಡುವಾಗ ಯೇಸು ಕ್ರಿಸ್ತನನ್ನ ಹೊರತಾಗಿ ಯಾರು ಕೂಡ ಹೋಗಿಲ್ಲ ಎನ್ನುವಂಥದ್ದನ್ನ ಖಚಿತವಾಗಿ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 39ನೇ ವಚನ ತಿಳಿಸುತ್ತೆ. ಅದನ್ನ ಓದಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಇವರೆಲ್ಲರೂ ಯಾರು ಅಂತ ಅಂದ್ರೆ ಆ 32ನೇ ವಚನಗಳಿಂದ ನಾವು ನೋಡ್ಕೊಂಡ್ ಬರುವಂತದ್ದಾದ್ರೆ ಎಷ್ಟೋ ಜನಗಳ ಭಕ್ತರನ್ನ ಬರೆಸಿದ್ದಾನೆ. ಈ ಭಕ್ತರೆಲ್ಲರನ್ನ ಬರ್ಸ್ಕೊಂಡ್ ಬರ್ತಾ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರು. ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ? ಅವ್ರ ಹೆಸರುಗಳು ಇಲ್ಲೆಲ್ಲ ಬರೆಯಲ್ಪಟ್ಟಿದೆ. ಗಿಡಿಯೋನ್, ಬಾರಾಕ್, ಸಂಸೋನ್, ಇವರೆಲ್ಲ ಎಷ್ಟೋ ಭಯಂಕರವಾದಂತ ರೀತಿಗಳಲ್ಲಿ ಶ್ರಮೆಗಳನ್ನು ಅನುಭವಿಸಿರುವಂತ ಭಕ್ತರು ಇವರೆಲ್ಲ ಇದ್ದಾರೆ. ಇವರೆಲ್ಲರನ್ನು ಬರ್ಸ್ಕೊಂಡ್ ಬರ್ತಾ ದೇವ್ರು ಏನ್ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ವಾಗ್ದಾನದ ಫಲ ಏನು? ದೇವ್ರ ಏನಂತ ವಾಗ್ದಾನ ಮಾಡಿದ್ರು? ಪರಲೋಕವನ್ನ ಕೊಡ್ತೀನಿ ಅನ್ನುವಂತ ವಾಗ್ದಾನ. ಆ ವಾಗ್ದಾನದ ಫಲವನ್ನ ಹೊಂದಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನ ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನಾವಿಲ್ಲದೆ ಅವರ ಸಿದ್ಧಿಗೆ ಬರಂಗಿಲ್ವಂತೆ. ಆದ್ರೆ ಭೂಮಿಯಲ್ಲಿರುವಂತ ಸಭೆಯಾಗಿರುವಂತ ನಾವು ಇಲ್ಲದೇನೆ ಅವ್ರ ಸಿದ್ಧಿಗೆ ಬರಂಗಿಲ್ಲ. ಅಂದ್ರೆ ನಾವು ಪರಲೋಕಕ್ಕೆ ಹೋಗ್ದಿಲ್ಲದ ಅವ್ರು ಹೋಗಂಗಿಲ್ಲ ಅಂತ, ನಮ್ಮನ್ನ ಬಿಟ್ಟು ಅವ್ರು ಹೋಗಂಗಿಲ್ಲ ಅಂತ ಅರ್ಥ. ಎಲ್ಲರೂ ಕೂಡ ಒಂದೇ ಸಾರಿ ಹೋಗ್ಬೇಕು ಅನ್ನುವಂಥದ್ದು ಖಚಿತವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಮಹಾಯಾಜಕನ ಯಾವ ರೀತಿಯಾಗಿ ವರ್ಷಕ್ಕೆ ಒಂದೇ ಸಾರಿ ರಕ್ತವನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗ್ತಾ ಇದ್ನೋ, ಆ ರೀತಿಯಾಗಿ ಏನಿದೆ, ಎಲ್ಲರೂ ಕೂಡ ಒಂದೇ ಸಾರಿ ಹೋಗ್ಬೇಕಂತ. ಅದನ್ನೇ 1 ಕೊರಿಂಥ 15:24 ಇದೆ. ಗಮನಿಸಿ ಅದನ್ನು. 1 ಕೊರಿಂಥ 15ನೇ ಅಧ್ಯಾಯ 24ನೇ ವಚನವನ್ನ, ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ, ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಯೇಸು ಕ್ರಿಸ್ತನಿಗೆ ದೊರೆತನ ಇದೆಯಾ? ಹೌದು. ಆತನ ರಾಜನಾಗಿ ಆಳ್ವಿಕೆ ಮಾಡ್ತಾ ಇದ್ದಾನೆ. ಆತನು ರಾಜನಾಗಿ ಆಳ್ವಿಕೆ ಮಾಡ್ತಾ ಇದ್ದಾನೆ. ನಾವು ರಾಜರೇ. ಈ ಭೂಮಿಯಲ್ಲಿ ನಾವು ಆಳ್ವಿಕೆ ಮಾಡ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಗಮನಿಸ್ಬೇಕು. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನ, ಅಧಿಕಾರ ಇದೆಯಾ ಯೇಸು ಕ್ರಿಸ್ತನಿಗೆ? ಇದೆ. 3 ಲೋಕಗಳ ಮೇಲೆ ಅಧಿಕಾರ ಇದೆ. ಆತನು ಹೇಳ್ತಾನೆ, ನನಗೆ ಮನುಷ್ಯರ ಪಾಪವನ್ನು ಕ್ಷಮಿಸುವುದಕ್ಕೆ ನನಗೆ ಅಧಿಕಾರ ಇದೆ ಎಂಬುದಾಗಿ. ಅಂದ್ರೆ ಈ ಅಧಿಕಾರವನ್ನ, ಬಲವನ್ನ, ಯೇಸು ಕ್ರಿಸ್ತನಿಗಿರುವಂತ ಬಲವನ್ನ ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನ ಒಪ್ಪಿಸಿ, ಅಂದ್ರೆ ರಾಜ್ಯ ಯಾರು? ನಮ್ಮನ್ನ ಒಂದೇ ಸಾರಿ ತೆಗೆದುಕೊಂಡು ಹೋಗಿ ದೇವರಿಗೆ ಒಪ್ಪಿಸಿಕೊಡುವಾಗ ಸಮಾಪ್ತಿ. ಅಂದ್ರೆ ಯೇಸು ಕ್ರಿಸ್ತನ ಒಂದಿನ ಒಪ್ಪಿಸಿಕೊಡ್ತಾನೆ. ಅಂದ್ರೆ ಯಾವತ್ತು ಒಪ್ಪಿಸಿಕೊಡ್ತಾನೆ? ಅದೇ ಅತಿ ಪರಿಶುದ್ಧ ಸ್ಥಳಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗುವಂಥದ್ದು. ನಮ್ಮನ್ನೆಲ್ಲರನ್ನು ಕೂಡ, ಪಾತಾಳದಲ್ಲಿರುವಂತವ್ರನ್ನು ಕೂಡ ಪಾತಾಳ ಲೋಕದಲ್ಲಿ ಪರದೇಶಿಯಲ್ಲಿರುವಂತ ನೀತಿವಂತರನ್ನ, ಭೂಮಿಯಲ್ಲಿರುವಂತ ನೀತಿವಂತರನ್ನ ತೆಗೆದುಕೊಂಡು ದೇವರ ರಾಜ್ಯದಲ್ಲಿ ಆತನು ಅತಿ ಪರಿಶುದ್ಧ ಸ್ಥಳಕ್ಕೆ, ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ದೇವರಿಗೆ ಒಪ್ಪಿಸಿಕೊಡುವಂಥದ್ದು ಸಮಾಪ್ತಿ. ಆವಾಗಲೇ ಆ ಮಹಾಯಾಜಕನಾಗಿರುವಂತ ಕ್ರಿಸ್ತ ನಮ್ಮನ್ನು ಒಂದೇ ಸಾರಿ ತೆಗೆದುಕೊಂಡು ಹೋಗಿ ಕೊಡ್ತಾನೆ ಎನ್ನುವಂಥದ್ದು ಈ ಮಾತಿನ ಅರ್ಥ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಆಜ್ಞಾ ಕಾಲದಲ್ಲಿ ಒಂದು ರಕ್ಷಣೆಗೋಸ್ಕರ ಕೋಟೆಯನ್ನು ಕಟ್ಟಿಕೊಳ್ತಾ ಇದ್ರು. ಆ ಕೋಟೆ ಮೇಲೆ ಒಂದ್ ವೇಳೆ ಯಾರಾದ್ರೂ ದಾಳಿ ಮಾಡಿದ್ರೆ ಸುರಂಗ ಮಾರ್ಗವನ್ನ ಸಿದ್ಧಪಡಿಸ್ಕೊಂಡಿರುತ್ತಿದ್ರು ಮೊದಲೇನೆ. ಎಲ್ಲಿಂದ? ಈ ರಾಜನ ಅರಮನೆಯಿಂದನ ಒಂದು ಸಮುದ್ರದ ತೀರಕ್ಕೋ ಬೇರೆ ಎಲ್ಲೊಂದು ಸುರಕ್ಷಿತವಾದಂತ ಸ್ಥಳಕ್ಕೆ ಸುರಂಗ ಮಾರ್ಗವನ್ನ ಮಾಡಿಕೊಂಡಿರ್ತಿದ್ರು. ಕೋಟೆ ಮೇಲೆ ಸೈನಿಕರು ದಾಳಿ ಮಾಡಿದ್ರೆ ಇವ್ರು ಅಲ್ಲಿಂದನ ಸೇಫ್ ಆಗಿ ಇವರು ತಪ್ಪಿಸ್ಕೊಂಡು ಹೋಗಿ ಏನ್ ಮಾಡ್ತಿದ್ರು? ಸುರಕ್ಷಿತವಾಗಿ ಇರ್ತಿದ್ರು. ಆ ರೀತಿಯಾಗಿ ಈ ಬೈಬಲ್ ಎನ್ನುವಂಥದ್ದು ಸುರಂಗ ಮಾರ್ಗ. ಅದ್ರಲ್ಲೂ ಕೂಡ ಈ ಏನು ಇದಿದೆಯೋ, ದೇವದರ್ಶನ ಗುಡದಲ್ಲಿದ್ದಂತ ಈ ಒಂದು ಕಾರ್ಯಗಳೇನಿದೆಯೋ, ಇವು ಸುರಂಗ ಮಾರ್ಗಗಳಿದ್ದಂತ ರೀತಿಯಲ್ಲಿ ಈ ರಹಸ್ಯಗಳನ್ನ ಕಂಡುಕೊಂಡು ಏನ್ ಮಾಡ್ಬೇಕು? ಇದರ ಮೂಲಕವಾಗಿ ಪರಲೋಕವನ್ನ ಪ್ರವೇಶ ಮಾಡ್ಬೇಕು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಇವೆಲ್ಲವೂ ಕೂಡ ಪರಲೋಕದ ಒಂದು ಬೀಗದ ಕೈಗಳು ಎನ್ನುವಂಥದ್ದನ್ನ ಮರೆಯಬಾರದು. ದೇವರು ಮೋಶೆಗೆ ಹೇಳಿದ್ದನ್ನ ಪೌಲನು ನಮ್ಗಿಲ್ಲಿ ಬರೆಸ್ತಾ ಇದ್ದಾನೆ. ಏನೋ ವ್ಯರ್ಥವಾಗಿ ಆತನು ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯದಲ್ಲಿ ನೋಡ್ಕೊಂಡ್ ಬರುವಂತದ್ದಾದ್ರೆ ಇವೆಲ್ಲ ಕಾರ್ಯಗಳನ್ನ ಹೇಳ್ಕೊಂಡ್ಬಂದು ಸದ್ಯಕ್ಕೆ ಇದನ್ನ ಹೇಳುವುದಕ್ಕೆ ಸಮಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಸಮಯ ಇಲ್ದಂತವನು ಅವುಗಳನ್ನ ಏನು ಕೇಳ್ತಾ ಇದ್ದಾನೆ? ಮತ್ತೆ ಮೇಲಿನ ಕಾರ್ಯಗಳನ್ನ ಏನಕ್ಕೋಸ್ಕರ ಹೇಳ್ದ ಅಂದರೆ, ದೇವರ ಪ್ರಣಾಳಿಕೆಗೆ ಅನುಸಾರವಾಗಿ ಎಷ್ಟನ್ನ ತಿಳಿಸಲ್ಪಡಬೇಕೋ ಯಾವ ಸಮಯದಲ್ಲಿ ಅಷ್ಟನ್ನ ಜ್ಞಾಪಕ ಪಡಿಸಿ ಮಾತನಾಡ್ತಾ ಇರುವಂತದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸ್ಬೇಕು. ಮತ್ತೆ ಪರಿಶುದ್ಧ ಸ್ಥಳದಲ್ಲಿ ಇದ್ದೇವೆ ಎನ್ನುವಂಥದ್ದಾದ್ರೆ ಯಾವಾಗ? ಸಭೆಯಾಗಿರುವಂತ ನಾವು ಪರಿಶುದ್ಧ ಸ್ಥಳದಲ್ಲಿ ಇದ್ದೀವಿ.
ಕ್ರಿಸ್ತನೊಂದಿಗೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ಯಾವಾಗ ಹೋಗ್ತೀವಿ? ಸತ್ಯವನ್ನು ತಿಳಿದುಕೊಂಡ್ರೆ ಪರಲೋಕ ಮಾರ್ಗ ಕಾಣುತ್ತೆ. ಆವಾಗಲೇ ಹೋಗೋದಕ್ಕೆ ಸಾಧ್ಯ. ದೇವರಿಗೋಸ್ಕರ ಬದುಕಿ ಬಲಿಯಾಗಿ ಹೋಗ್ಬೇಕಾ? ಬಲಿಯಾಗಿ ಹೋಗ್ಬೇಕು. ಆ ಬಲಿಯಾಗೋದಕ್ಕೋಸ್ಕರ ಸಿದ್ಧರಾಗಿ ಇರ್ಬೇಕಾ? ಸಿದ್ಧರಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಬಲಿ ಆಗುತ್ತಾ, ಬಲಿ ಆಗುತ್ತಾ. ಅಂದ್ರೆ ಒಂದ್ ವೇಳೆ ಯಾರಾದ್ರೂ ಬಲಿಯಾಗಿರ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಗಮನಿಸಿ. ಯಾಕೆ ಅಂತ ಅಂದ್ರೆ ಭಯಂಕರವಾದಂತ ಬೋಧನೆಗಳು ನಡೀತಾ ಇದೆ. ಈ ಭಯಂಕರವಾದಂತ ಬೋಧನೆಗಳಲ್ಲಿ ಸತ್ಯವಾದಂತ ಬೋಧನೆ ಯಾವುದು ಎನ್ನುವಂಥದ್ದನ್ನ ಗಮನಿಸದೆ ಏನೋ ನಾವು ಚರ್ಚ್‌ಗೆ ಹೋಗುವಂತದ್ದೇ ಪ್ರಾಮುಖ್ಯ. ಇದನ್ನ ನೀವು ಚೆನ್ನಾಗಿ ಗಮನಿಸಬೇಕು. ಚರ್ಚ್‌ಗೆ ಹೋಗುವಂಥದ್ದು ಪ್ರಾಮುಖ್ಯವೇ ಎಂಬುದಾಗಿ ಅಂದುಕೊಂಡು ಅಸತ್ಯವನ್ನ ಬೋಧನೆ ಮಾಡುವಂತ ಸಭೆಗಳಿಗೆ ಹೋದ್ರೆ ಖಂಡಿತವಾಗ್ಲೂ ನೀವು ನರಕದ ಪಾಲಾಗ್ತೀರಾ ಎನ್ನುವಂಥದ್ದನ್ನ ಖಚಿತವಾಗಿ ಮರೆಯಂಗಿಲ್ಲ. ಯಾಕೆ ಈ ಮಾತನ್ನ ಇಷ್ಟ್ರ ಮಟ್ಟಿಗೆ ಹೇಳ್ತಾ ಇದ್ದೀನಿ ನಾನು? ಹಾಗಾದ್ರೆ ಚರ್ಚ್‌ಗೆ ಹೋಗುವಂಥದ್ದು ತಪ್ಪಾ? ಸಭೆಗೆ ಕೂಡಿಕೊಳ್ಬೇಕು ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ಇದೆಯಲ್ಲ? ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಏನಿದೆ? ಸಭೆಯಾಗಿ ಕೂಡಿಕೊಳ್ಳುವಂತವನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನೀವು ಬಿಟ್ಟು ಬಿಡಬೇಡ್ರಿ ಎಂಬುದಾಗಿದೆ. ಅಂದ್ರೆ ನಾನ್ ಹೇಳ್ತಿರುವಂತ ಮಾತಿನ ಅರ್ಥ ಏನು? ನಾನ್ ಹೇಳ್ತಿರುವಂತ ಮಾತಿನ ಅರ್ಥ ಏನು ಅಂದ್ರೆ ಇದು ಮರಣಕರವಾದಂತ ಪಾಪವಿದೆ, ಮರಣಕರವಲ್ಲದ ಪಾಪವಿದೆ. ಪವಿತ್ರಾತ್ಮನ ಯೇಸು ಕ್ರಿಸ್ತನ ಒಂದು ದೂಷಣೆ ಇದೆ. ಪವಿತ್ರಾತ್ಮನ ದೂಷಣೆ ಇದೆ. ಕ್ರಿಸ್ತನಿಗೆ ವಿರೋಧವಾಗಿ ಮಾತನಾಡಿದ್ರೆ ಕ್ಷಮಿಸಲ್ಪಡುತ್ತೆ ಅಂತ ಇದೆ. ಮತ್ತಾಯನ ಬರೆದ ಸುವಾರ್ತೆ 12:32ರಲ್ಲಿ. ಪವಿತ್ರಾತ್ಮನ ವಿರುದ್ಧವಾಗಿ ಮಾತನಾಡಿದ್ರೆ ಕ್ಷಮಾಪಣೆ ಇಲ್ಲ ಎಂಬುದಾಗಿದೆ. ಈಗ ಮರಣಕರವಾದಂತ ಪಾಪದ ವಿಷಯದಲ್ಲಿ ನೋಡುವಂತಂದ್ರೆ ನಾವೆಲ್ಲರೂ ಕೂಡ ಒಂದಿನ ತಪ್ಪನ್ನು ಮಾಡಿದೀವಿ, ತಿಳಿಯದೇನೇನೆ ಮಾನಸಾಂತರ ಪಟ್ಟಿದೀವಿ, ಬದಲಾಗಿದ್ದೀವಿ, ದೇವ್ರು ಕ್ಷಮಿಸ್ಬಿಟ್ಟಿದ್ದಾನೆ. ಇವತ್ತು ಸತ್ಯವನ್ನು ತಿಳಿದು ನಾವು ತಪ್ಪನ್ನು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ದೇವರ ವಾಕ್ಯಕ್ಕೆ ಇದ್ದದ್ದನ್ನ ಇದ್ದಂತ ರೀತಿಯಲ್ಲಿನೇನೆ ಬೋಧನೆ ಮಾಡುವಂತವರ ಬಳಿಗೆ ಹೋಗಿ ಆ ರೀತಿಯಾದಂತ ಬೋಧನೆಯನ್ನು ಕಲಿತುಕೊಂಡು ನಾವು ಸರಿಯಾದಂತ ರೀತಿಯಲ್ಲಿ ನಡ್ಕೊಳ್ಳೋದೇನೇನೆ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡುವಂತ ಪಾಸ್ಟರ್ಗಳ ಬಳಿಯಲ್ಲಿ ನಾವು ಹೋಗ್ತೀವಿ ಅಂತಂದ್ರೆ ನರಕಕ್ಕೆ ಹೋಗ್ತೀವಿ ಅನ್ನೋದನ್ನ ಖಚಿತವಾಗಿ ಮರೆಯಕ್ ಹೋಗ್ಬಾರ್ದು. ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರ ವಾಕ್ಯಕ್ಕೆ ವ್ಯತ್ಯಾಸವಾಗಿ ಬೋಧನೆ ಮಾಡುವಂತ ಸಭೆಗಳಿಗೆ ಹೋಗಂಗಿಲ್ವಾ? ಖಚಿತವಾಗಿ ಹೋಗಂಗಿಲ್ಲ. ಒಂದ್ ವೇಳೆ ಮನೇಲಿದ್ರು ತಪ್ಪಿಲ್ವಾ? ತಪ್ಪಿಲ್ಲ. ಮನೇಲಿದ್ರು ಈಗ ಎಲ್ಲೋ ಏನೋ ನಿಮ್ಮನ್ನ ನಿಮಗೆ ಸಾವು ಇದೆ, ಅಲ್ಲಿಗೆ ಹೋದ್ರೆ ಸಾವಿದೆ ಎನ್ನುವಂತ ವಿಚಾರ ನಿಮಗೆ ಗೊತ್ತಾಗುತ್ತೆ ಅನ್ಕೊಳ್ಳಿ. ಏನ್ ಮಾಡ್ತೀರಾ ಅವಾಗ? ಇಲ್ಲ ನಾವು ಹೋಗ್ಲೇಬೇಕು ಅಲ್ಲಿಗೆ ಅಂತ ಹೇಳಿ ಹೋಗ್ತೀರಾ? ಹೋಗಲ್ಲ. ಯಾಕೆ? ಸಾಯ್ತೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ರೀತಿಯಾಗಿ ಇವರೆಲ್ಲರೂ ಕೂಡ ಶಾಶ್ವತವಾದಂತ ನರಕಕ್ಕೆ ನಡೆಸ್ಬಿಡ್ತಾರೆ. ಆಗಿರುವಂತ ಕಾರಣ ಸರಿಯಾದಂತ ರೀತಿಯಲ್ಲಿ ಗಮನಿಸಿ ಇದನ್ನ. ಯಾರು ಸತ್ಯವನ್ನ ಬೋಧನೆ ಮಾಡ್ತಾರೋ ಅವರ ಬಳಿಗೆ ಹೋಗ್ಬೇಕು. ಅಸತ್ಯವನ್ನ ಬೋಧನೆ ಮಾಡುವಂತ ಸಭೆಗಳಿಗೆ ಹೋಗದೇ ಇರುವಂತದ್ರಲ್ಲಿ ಯಾವ ಪಾಪ ಇಲ್ಲ. ಈ ದೇವರ ಜ್ಞಾನವನ್ನೇ ನೀವು ಈ ಮೀಟಿಂಗ್ ಅಲ್ಲಿ ಕಲ್ತ್ಕೊಳ್ಳುವಂತ ಜ್ಞಾನವನ್ನೇ ಸರಿಯಾದಂತ ರೀತಿಯಲ್ಲಿ ಓದಿ ತಿಳಿದುಕೊಂಡು ಅದರಂತೆ ಮಾಡದೆ ಏನೋ ಮನೇಲಿ ಅದನ್ನ ಕಲ್ತ್ಕೊಂಡ್ರೂ ಚಿಂತೆ ಇಲ್ಲ. ದೇವರ ವಾಕ್ಯಕ್ಕೆ ವ್ಯತ್ಯಾಸವಾಗಿ ಬೋಧನೆ ಮಾಡುವಂತ ಸಭೆಗಳಿಗೆ ಹೋಗ್ಬಾರ್ದು ಎನ್ನುವಂಥದ್ದನ್ನ ಖಚಿತವಾಗಿ ನೀವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಒಂದ್ ವೇಳೆ ಆ ರೀತಿಯಾಗಿ ಬದುಕಿದ್ರೆ ದೇವ್ರು ಏನ್ ಮಾಡ್ತಾನೆ? ನೋ ಎಂಟ್ರಿ ಬೋರ್ಡ್ ಹಾಕ್ಬಿಡ್ತಾನೆ ಪರಲೋಕಕ್ಕೆ. ಹಾಕಿದ ನಾಳೆ ಒಂದ್ಸರಿ ಮಾರ್ಕನ ಬರೆದ ಸುವಾರ್ತೆ 7:22 ವಚನದಿಂದ ಆತನ ಏನ್ ಹೇಳ್ತಾನೆ? ಸ್ವಾಮಿ ನಾವು ದೆವ್ವಗಳನ್ನ ಬಿಡಿಸಿದೀವಿ, ಸ್ವಾಮಿ ನಾವು ಬೋಧನೆಗಳನ್ನ ಮಾಡಿದೀವಿ, ಅದು ಮಾಡಿದೀವಿ, ಚರ್ಚಿಗೆ ಹೋಗಿದೀವಿ, ಏನೇನೋ ಮಾಡಿದೀವಿ. ಧರ್ಮವನ್ನ ಮೀರಿ ನಡೆಯುವಂತವರೇ ನೀವೆಲ್ಲ ನನ್ನಿಂದ ತೊಲಗಿ ಅಂದ್ರೆ ಪರಲೋಕ ಕಳೆದುಕೊಳ್ಳೋದಕ್ಕೋಸ್ಕರ ಪ್ರಯಾಸ ಪಡ್ಬೇಕಾ? ನಾವ್ ಈ ರೀತಿಯಾಗಿ ಏನೋ ಚರ್ಚೆಗೆ ಹೋಗ್ಲೇಬೇಕು ಅನ್ನುವಂತ ಒಂದು ಮೂಢ ಭಕ್ತಿಯನ್ನ ಇಟ್ಕೊಂಡು ಯಾರೇ ಏನೇ ಬೋಧನೆ ಮಾಡಲಿ ನಮ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಹೋಗಿ ನಾವು ಕೂತ್ಕೊಂಡು ಕಾಣಿಕೆ ಹಾಕಿ ಬಂದ್ರೆ ಸಾಕು ಎನ್ನುವಂತ ರೀತಿಯಲ್ಲಿ ವರ್ತಿಸಿದೀವ ಸಾಯೋವರ್ಗುನುನ ನರಕದ ಪಾಲಾಗ್ಬೇಕಾಗುತ್ತೆ. ಒಂದ್ಸರಿ ಆಲೋಚನೆ ಮಾಡಿ. ಏನೋ ಅಜ್ಞಾನದ ಮೂಲಕವಾಗಿ ನಾವು ಇಡೀ ಜೀವನ ಪೂರ್ತಿ ನಾವು ಭಕ್ತಿ 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 ಎಂಬುದಾಗಿ ನಾವು ಅಂದುಕೊಂಡು ನಾವು ಜೀವಿಸಿ ಆ ರೀತಿಯಾಗಿ ನರಕಕ್ಕೆ ಹೋಗ್ಬೇಕು ಅಂತಂದ್ರೆ ಏನು ಪ್ರಯೋಜನ? ಭೂಮಿಯಲ್ಲಿ ಈ ರೀತಿಯಾಗಿ ನಾವು ಮೂಢ ಭಕ್ತಿಯನ್ನ ಇಟ್ಕೊಂಡು ಬದುಕಿದಕ್ಕೆ ಏನ್ ಪ್ರಯೋಜನ? ಒಂದು ದಿನ ಚರ್ಚಿಗೆ ಮಿಸ್ ಆಗಂತ ರೀತಿಯಲ್ಲಿ ಹೋಗಿದ್ದಕ್ಕೆ ಏನು ಪ್ರಯೋಜನ? ಕಾಣಿಕೆ ಹಾಕಿದ್ದಕ್ಕೆ ಏನು ಪ್ರಯೋಜನ? ನೀವ್ ಯಾವುದನ್ನೇ ಮಾಡಿದ್ರು ಕೂಡ ವಾಕ್ಯಕ್ಕೆ ಅನುಸಾರವಾಗಿ ಮಾಡಬೇಕು. ಇದನ್ನ ಸ್ಪಷ್ಟವಾಗಿ ನೀವು ಇದನ್ನ ತಿಳಿದುಕೊಳ್ಬೇಕು. ಅಂದ್ರೆ ಹೇಗಾದ್ರೂ ಮಾಡಿ ಈ ಒಂದು ಪ್ರಯಾಸ ಪಡ್ತಿರುವಂತದ್ದಲ್ಲ, ಆ ಪರಲೋಕವನ್ನ ಸಾಧಿಸ್ಬೇಕು. ಅಲ್ಲಿ ವಾರಸತ್ವವನ್ನು ಹೊಂದಲೇಬೇಕು. ದೇವರ ಮಾತು ಮಾತ್ರವೇ ನಮ್ಮನ್ನ ರಕ್ಷಿಸಬಲ್ಲದು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನೀವು ತಿಳಿದುಕೊಂಡು ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಇದನ್ನ. ಅಂದ್ರೆ ನೀವು ಹೋಗುವಂತ ಸಭೆಗಳನ್ನ ಕ್ಷಮಿಸಿ, ಸಭೆಗಳನ್ನ ಅಂತ ಅಂದ್ರೆ ನೀವು ಹೋಗುವಂತ ಸಭೆಗಳಲ್ಲಿ ನಡೆಯುವಂತ ಬೋಧನೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಅಲ್ಲಿ ಯಾವ ರೀತಿಯಾದಂತ ಬೋಧನೆಗಳು ನಡೀತಾ ಇದೆ. ಒಬ್ಬ ಮನುಷ್ಯನ ಏನೋ ಒಂದು ತಪ್ಪನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ, ಒಬ್ಬ ಮನುಷ್ಯನ ಏನೋ ಒಂದು ಅನ್ಯಾಯ ಮಾರ್ಗದಲ್ಲಿ ನಡ್ಕೊತಾ ಇದ್ದಾನೆ ಅಂದ್ರೆ ಅದು ಪಟ್ಬಿಡ್ಬೋದು. ದೇವರ ಮಾತಿಗೆ ವ್ಯತಿರೇಕವಾಗಿ ಬದುಕಿದ್ರೆ ಕ್ಷಮಾಪಣೆ ಎನ್ನುವಂಥದ್ದಿಲ್ಲ. ಈಗ ಯಾರ ಪಾಸ್ಟ್ ಏನೋ ತಪ್ಪನ್ನ ಮಾಡ್ತಾನೆ, ಅಂದ್ರೆ ವಾಕ್ಯಕ್ಕೆ ಸರಿಯಾದಂತ ರೀತಿಯಲ್ಲೇ ಬೋಧನೆ ಮಾಡ್ತಾನೆ, ಬೇರೆ ಏನೋ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ಅಂದ್ರೆ ತೊಂದ್ರೆ ಇಲ್ಲ. ಒಂದ್ ವೇಳೆ ಹೋದ್ರೂ ಹೋಗ್ಬಿಡ್ಬೋದು. ಯಾಕಂದ್ರೆ ಈ ತರ ಇವತ್ತಲ್ಲ ನಾಳೆ ಆತನ ತಪ್ಪನ್ನ ತಿಳ್ಕೊಂಡು ಆತನ ಬದಲಾಗ್ಬೋದು. ದೇವ್ರ ಕ್ಷಮಾಪಣೆಯನ್ನು ಅನುಗ್ರಹಿಸ್ತಾನೆ ಅಂತಾನೆ. ಯಾಕಂದ್ರೆ ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ,
ಈ ಕೆಲವರು ಧರ್ಮಶಾಸ್ತ್ರನ ಹಿಡಿದುಕೊಂಡು ಬೋಧನೆ ಮಾಡ್ತಿದ್ರು. ಅವರ ವಿಷಯದಲ್ಲಿ ಹೇಳ್ತಾನೆ, ಅವರು ಬೋಧನೆ ಮಾಡುವಂಥದ್ದನ್ನ ಕೇಳ್ರಿ, ಅದು ಒಳ್ಳೇದೇನೆ, ಆಗ ಅವ್ರ ನಡತೆ ಪ್ರಕಾರವಾಗಿ ನಡಿಬೇಡ್ರಿ ಅಂತಾನ. ಯಾಕಂದ್ರೆ ಅವರು ಬೋಧನೆಯನ್ನ ಮಾಡ್ತಾರೆ ಬಿಟ್ರೆ ಅದನ್ನ ಪಾಲಿಸಲ್ಲ ಅಂತಾನ. ಅಂದ್ರೆ ದೇವರ ಮಾತಿನಲ್ಲಿರುವಂತ ಒಳ್ಳೆಯ ಮಾತುಗಳನ್ನ ಅವರು ಬೋಧನೆ ಮಾಡ್ತಾರೆ. ಇವತ್ತು ಯಾವುದೇ ಒಬ್ಬ ಮನುಷ್ಯನಾಗಿರ್ಬೋದು, ಎಷ್ಟು ದುರ್ಮಾರ್ಗದಲ್ಲಿ ನಡ್ಕೊಳ್ಳುವಂತ ಒಬ್ಬ ಮನುಷ್ಯನಾಗಿರ್ಬೋದು, ಆತನು ಒಳ್ಳೆಯ ಮಾತನ್ನು ಹೇಳಿದ್ರೆ ಅದನ್ನ ಕೇಳಲೇಬೇಕು. ಆತನು ದುರ್ಮಾರ್ಗಿ ಅಲ್ವಾ, ಅವನು ಹೇಳುವಂತ ಮಾತನ್ನ ಕೇಳುವಂತದ್ದು ಏನು ಅಂತಂದ್ರೆ ಅದು ತಪ್ಪು. ಅದನ್ನ ಹೇಳುವಂತ ಮಾತು ನ್ಯಾಯವಾಗಿತ್ತ ನಾವು ಅದನ್ನ ಕೇಳಲೇಬೇಕಂತ. ದುರ್ಮಾರ್ಗಿನೋ ಇನ್ನೊಬ್ಬನೋ ಏನೋ ಮತ್ತೊಬ್ಬನೋ ಅದು ಬೇಕಾಗಿಲ್ಲ. ಆ ರೀತಿಯಾಗಿ ಚರ್ಚಲ್ಲಿ ನಡೆಯುವಂತ ಒಂದು ಬೋಧನೆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಏನು ಬೋಧನೆಯನ್ನ ಮಾಡ್ತಾ ಇದ್ದಾನೆ ಈತನು? ಬೈಬಲ್ಗೆ ಅನುಸಾರವಾಗಿರುವಂತ ಬೋಧನೆಯನ್ನ ಮಾಡ್ತಾ ಇದ್ದಾನ, ಇಲ್ಲ ಬೈಬಲ್ ವ್ಯತಿರೇಕವಾಗಿರುವಂತ ಬೋಧನೆಯನ್ನ ಮಾಡ್ತಾ ಇದ್ದಾನ? ಚರ್ಚಿಗೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದ್ ವೇಳೆ ಸಮಯ ಸಂದರ್ಭವನ್ನ ಅಂತ ಒಂದು ಸಮಯ ಬಂದ್ರೆ ಸಭೆಗೆ ಹೋಗ್ಲಿ ಅಂದ್ರೆ ಪರವಾಗಿಲ್ಲ, ವಿಚಿತ್ರವಾಗಿ ಬೋಧನೆ ಮಾಡುವಂತವ್ರನ್ನ ಅಂದ್ರೆ ಇವ್ರು ಶಾಶ್ವತವಾಗಿ ನರಕಕ್ಕೆ ನಡೆಸುವಂತ ಜನಗಳು, ಇಂಥವ್ರ ಬಳಿಗೆ ಹೋಗ್ಲೇಬಾರದು. ಚೆನ್ನಾಗಿ ಗಮನಿಸಿ. ಈ ರೀತಿಯಾಗಿ ನೀವು ಅರಿತುಕೊಂಡು ಸರಿಯಾದಂತ ರೀತಿಯಲ್ಲಿ ಬೋಧನೆ ಮಾಡುವಂತವರ ಬಳಿಗೆ ಹೋಗಿ ನಿಮ್ಮ ಕಾಣಿಕೆ ಸಮರ್ಪಣೆ ಮಾಡುವಂತದ್ದಾಗಿರ್ಬೋದು, ನಿಮ್ಮ ಕಷ್ಟವನ್ನು ಸಮರ್ಪಣೆ ಮಾಡುವಂತದ್ದಾಗಿರ್ಬೋದು, ನಿಮ್ಮ ಆರೋಗ್ಯವನ್ನು ಸಮರ್ಪಣೆ ಮಾಡುವಂತದ್ದಾಗಿರ್ಬೋದು, ನಿಮ್ಮೊಂದು ಸಮಯವನ್ನು ಸಮರ್ಪಣೆ ಮಾಡುವಂತದ್ದಾಗಿರ್ಬೋದು, ದೇವರಿಗೋಸ್ಕರ ಇವೆಲ್ಲವನ್ನು ಮಾಡುವಂತ ಕಾರ್ಯಗಳು ಸತ್ಯಕ್ಕನುಸಾರವಾಗಿ ಇರಬೇಕು. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಪ್ರೀತಿ ಸ್ವರೂಪನಾದಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ತಂದೆ. ಆ ಪರಲೋಕದ ಪಟ್ಟಣದ ರಹಸ್ಯಗಳು ಎಂಬುದಾಗಿ ದೇವರೇ, 2ನೇ ಭಾಗವನ್ನು ನಾವು ನೋಡಿಕೊಂಡಿದ್ದೇವೆ. ಈ ಒಂದು ಕಾರ್ಯದಲ್ಲಿ ತಂದೆ ಎಷ್ಟೋ ಮಹಾ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇದೇ ರೀತಿಯಾಗಿ ತಂದೆ ಇನ್ನೂ ಹೆಚ್ಚಿನದಂತೆ ಜ್ಞಾನವನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿ, ತಿಳಿದುಕೊಂಡಿರುವಂತಹ ಜ್ಞಾನವನ್ನು ನಾವು ಮರೆತು ಹೋಗದಂತೆ ದೇವ ಆ ಮಾತುಗಳಿಗೆ ಅನುಸಾರವಾಗಿ ನೀನು ಭೂಮಿ ಮೇಲೆ ಪರಲೋಕದ ಒಂದು ಪ್ರತಿರೂಪವಾಗಿ ಇಟ್ಟಂತ ಈ ಒಂದು ಭೌತಿಕವಾದಂತ ಆ ಒಂದು ಕಾರ್ಯಗಳ ರೀತಿಯಲ್ಲಿ ಅವೆಲ್ಲವುಗಳನ್ನು ನಾವು ನೆರವೇರಿಸಿ ಮಹಾಪರಿಶುದ್ಧ ಸ್ಥಳಕ್ಕೆ ತಂದೆ ನಿನ್ನ ಬಳಿಗೆ ಬರುವಂತೆ ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದು ಮರೆತುಬಿಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸಿ ದೇವ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ನಡೆಸಿ. ವಿಷಯಗಳಲ್ಲಿ ಕೇಳಿದು ಮರೆತು ಬಿಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ